ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ, ಮಹಾಮಾನವತವಾದಿ ಜಾತೀಯತೆಯ ನಿರ್ಮೂಲನೆಯನ್ನು ಮಾಡಿರುವಂಥ ಮಹಾನ್ ಜ್ಯೋತಿ, ಕಲ್ಯಾಣದ ಎಲ್ಲ ಶರಣರಿಗೆ ಮಹಾನ್ ವೃಕ್ಷವಾಗಿ ನಿಂತಿರುವಂಥ ಮಹಾತ್ಮ ಅಪ್ಪ ಬಸವೇಶ್ವರನನ್ನು ಸ್ಮರಿಸಿ, ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಆರಾಧ್ಯ ದೇವರಾಗಿರುವಂಥ ನಂದೀಶನನ್ನು ಸ್ಮರಣೆ ಮಾಡಿ, ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಬಸವೇಶ್ವರರ ಆದಿಯಾಗಿ ಕಲ್ಯಾಣದ ಎಲ್ಲ ಶರಣರ ವಚನ ಚಿಂತನ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರು, ಸರಳ ಹೃದಯದ ಸಜ್ಜನಿಕೆಯ ಸ್ವಭಾವದವರಾಗಿರುವಂಥ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ, ಈ ಪ್ರವಚನವನ್ನು ನೆರವೇರಿಸಿರುವಂಥ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುಧೆಯನ್ನು ಉಣಬಡಿಸ್ತಾ ಇರುವಂಥ ಆತ್ಮೀಯ ಕಲಾ ಬಳಗವೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ದಿನನಿತ್ಯ ಕಲ್ಯಾಣದ ಶರಣರ ವಚನಗಳನ್ನು ಮೂಲವಾಗಿಟ್ಟುಕೊಂಡು ಒಂದೊಂದು ವಿಚಾರವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ದೇವಲೋಕ ಎಲ್ಲಿದೆ, ಮರ್ತ್ಯಲೋಕ ಎಲ್ಲಿದೆ, ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ ಅನ್ನುವಂಥದ್ದನ್ನು ಕುರಿತು ಚಿಂತನೆ ಮಾಡಿದ್ದೇವೆ. ಸ್ವರ್ಗ ಅಂದರೆ ಬೇರೆ ಎಲ್ಲೂ ಇಲ್ಲ, ನಾವಿರುವಂಥ ಸ್ಥಳವನ್ನೇ ಸ್ವರ್ಗವನ್ನಾಗಿ ಮಾಡಿಕೊಳ್ಳಬಹುದು. ಆ ಸ್ಥಳವನ್ನು ಸ್ವರ್ಗವನ್ನಾಗಿ ಮಾಡಿಕೊಳ್ಳಬಹುದು ಅಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾ ಬಂದಿದ್ದಾರೆ. ಸ್ವರ್ಗ ಅಂದರೆ ಅಲ್ಲಿರುವಂಥ ಜನಗಳ ಭಾವ ಹೇಗಿರಬೇಕಂದ್ರೆ ಸದಾ ಕಾಲ ಸೇವಾ ಮನೋಭಾವ, ದಯಾಗುಣ ಇರಬೇಕು, ಧರ್ಮವಂತರಾಗಿರಬೇಕು, ಅಲ್ಲಿ ಅಹಿಂಸಾತ್ಮಕ ಭಾವ ಇರಬೇಕು. ಸದಾಕಾಲ ಜೀವನದಲ್ಲಿ ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡು ಬದುಕುವಂಥ ಜನಗಳೇ ಅವರೇ ದೇವರು ಅಂತಾರೆ ಬಸವಣ್ಣವರು. ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡು ಬದುಕುವಂಥ ಜನಗಳು ಇರುವಂಥ ಸ್ಥಳವನ್ನೇ ಸ್ವರ್ಗ ಅಂತ ಕರೀತಾರೆ. ಈ ಗುಣಗಳನ್ನು ಅಳವಡಿಸಿಕೊಂಡು ಸದಾಕಾಲ
ದಾಸೋಹ ಮಾಡಬೇಕು, ಕಾಯಕ ಮಾಡಬೇಕು. ಗುರು ಲಿಂಗ ಜಂಗಮರಿಗೆ ಸದಾಕಾಲ ಉಣಬಡಿಸಿ ತೃಪ್ತಿಪಡಿಸಿ ತದನಂತರ ತಾವು ಸ್ವೀಕಾರ ಮಾಡಿ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕುವಂತ ಸ್ಥಳ ಏನಿದೆ ಅದೇ ಸ್ವರ್ಗಪ ಅಂತಾರೆ ಬಸವೇಶ್ವರರು. ಹಾಗಾದ್ರೆ ನಾವು ಅವರು ಹೇಳುವಂತ ಮಾತುಗಳನ್ನು ಕೇಳಿ ಬಿಡೋದಲ್ಲ, ಗಾಳಿಗೆ ಬಿಡೋದಲ್ಲ. ಗಾಳಿಗೆ ಏನು ಬಿಟ್ಟರೂ ತಗೊಂಡು ಹೋಗ್ತದೆ, ಅದಕ್ಕೆ ಭೇದ ಭಾವ ಇಲ್ಲ. ಆತರನಾಗಿ ನಾವು ಮನುಷ್ಯರಾದವರು ನಮ್ಮ ಬದುಕಿನೊಳಗ ಹೇಳಿದ ವಿಚಾರಗಳನ್ನು ಅಳವಡಿಸಿಕೊಳ್ಬೇಕು. ಬಸವೇಶ್ವರರ ಮಾತೆ ಕೇಳಿದ ಮೇಲೆ ಅವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಿನ್ನ ಬದುಕು ಸಾರ್ಥಕ ಅಂತಾರೆ ಅವರು. ಕೇಳಬೇಕು, ಮೊದಲು ಕೇಳು, ಕೇಳಿದ್ದನ್ನ ಜೀವನದಲ್ಲಿ ಅಳವಡಿಸಿಕೊ. ಬರೇ ಕೇಳಿ ಕೇಳಿ ಹೋಗೋದಲ್ಲ, ಇದು ಒಂದು ತರ ಸೂಚನಾ ಫಲಕವಾಗಬಾರ್ದು ಅಂತಾರವರು. ಶಾಲೆಯೊಳಗ ಕಾಲೇಜಿನೊಳಗೆ ಬರೆದು ಹಾಕಿರ್ತಾರ ಸೂಚನಾ ಫಲಕ ಅಂತ. ನಾಳೆ ಏನದ ಇವತ್ತೇನದ ಅಂತ ಬರೆದು ಹಾಕಿರ್ತಾರಲ್ಲ, ಹಂಗ ಸೂಚನಾ ಫಲಕವಾಗಬಾರ್ದು ನಾವು ಕೇಳುವಂತ ಮಾತುಗಳು ಅಂತಾರೆ. ಹಾಗೆ ಸ್ವರ್ಗವನ್ನು ನಿರ್ಮಾಣ ಮಾಡೋದು ಬೇರೆ ಎಲ್ಲಿ ಇಲ್ಲಪ್ಪ, ನಿನ್ನ ಹತ್ರ ಐತಿ ಅಂತ ಹೇಳ್ಕೊಂತ ಬರ್ತಾರೆ. ನರಕ ಅಂದ್ರೆ ಎಲ್ಲ ಗುಣಗಳ ವಿರುದ್ಧವಾಗಿರುವಂಥ ಗುಣಗಳೇನದಾವ ಅವುಗಳನ್ನು ಅಳವಡಿಸಿಕೊಂಡು ಜೀವನ ಪರ್ಯಂತರ ಹಿಂಸೆಯನ್ನು ಮಾಡ್ತಾ ಬದುಕಿದ್ರೆ ಅದೇ ನರಕ ಅಂತಾರ. ಅದಕ್ಕೆ ಅವು ಯಾವನ್ನೂ ಮಾಡೋದು ಬೇಡ. ನಾವು ಸದಾಕಾಲ ದೇವರ ಸ್ಮರಣೆಯನ್ನು ಮಾಡ್ತಾ, ಒಳ್ಳೆಯದನ್ನು ಮಾಡ್ತಾ, ಆಚಾರವಂತರಾಗಿ ವಿಚಾರಶೀಲರಾಗಿ ಬದುಕಿದರೆ ಸಾಕು ಅನ್ನುವಂಥ ಮಾತುಗಳನ್ನು ಕಲ್ಯಾಣದ ಶರಣರು ಹೇಳಿಕೊಂತ ಬರ್ತಾರೆ. ಅಂದ್ರೆ ನಾವು ಅದನ್ನೇ ಮಾಡಬೇಕಲ್ಲ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಹೇಳ್ತಾರೆ. ಸತ್ಯದ ಮನೆಯೊಳಗೆ ಶಿವನಿರ್ತಾನಂತಾರೆ ಷಣ್ಮುಖ ಶಿವಯೋಗಿಗಳು. ಎಲ್ಲಿ ಶಿವ ಇರ್ತಾನಂದ್ರೆ ಎಲ್ಲಿ ಸತ್ಯದ ಮನೆ ಇದೆ. ಎಲ್ಲಿ ಶಿವ ಇರ್ತಾನಂದ್ರೆ ಕೈಲಾಸದಲ್ಲಿ ಇರ್ತಾನ ಅಂತ ನಾವೆಲ್ಲ ಭಾವಿಸ್ಕೊಳ್ತೀವಲ್ಲ. ಕೈಲಾಸ ಅಂದ್ರೆ ಯಾವುದು? ಯಾವುದಕ್ಕೆ ಕೈಲಾಸ ಅಂತಾರ? ಕೈಲಾಸವನ್ನು ಕಂಡವರು ಯಾರಿದ್ದಾರೆ? ಕೈಲಾಸ ಅಂದ್ರೆ ಬೇರೆ ಏನೂ ಅಲ್ಲ, ಬೇರೆ ಏನೂ ಅಲ್ಲ. ಎಲ್ಲಿ ಕೆಸರಿಲ್ಲ ಅದುವೇ ಕೈಲಾಸ ಅಂತಾರೆ ಶರಣರು. ಎಲ್ಲಿ ಕೆಸರಿಲ್ಲ, ಕೆಸರಂದ್ರೆ ಮಣ್ಣಲ್ಲ, ಮಣ್ಣಿನ ರಾಡಿ ಅಲ್ಲ, ಹೊಲಸಲ್ಲ. ಯಾವುದು ಕೆಸರು ಅಂದ್ರೆ ನಮ್ಮಲ್ಲಿ ಹಿಂಸಾ ಗುಣ ಇತ್ತು ಅಂದ್ರೆ, ನಮ್ಮಲ್ಲಿ ವಂಚನಾ ಭಾವ ಇತ್ತು ಅಂದ್ರೆ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ಕಲಬೇಡ, ಕಳ್ತನ ಮಾಡಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳ್ತನ ಮಾಡೋದಿತ್ತು ಅಂದ್ರೆ ಅದೇ ನಮ್ಮ ದುರ್ಗುಣ. ಅದೇ ಹೊಲಸು ಅಂತಾರೆ ಬಸವಣ್ಣವರು, ಅದೇ ಹೊಲಸು ಅಂತಾರೆ ಮಹಾಜ್ಞಾನಿಗಳು. ಹಾಗಾಗಿ ನಮ್ಮಲ್ಲಿ ಯಾವ ಗುಣ ಇರಬೇಕು ಅಂದ್ರೆ ಒಳ್ಳೆಯ ಗುಣ ಇರಬೇಕು. ದೇವರು ಎಲ್ಲಿರ್ತಾನಂದ್ರೆ ಒಳ್ಳೆಯ ಗುಣ ಯಾರಲ್ಲಿ ಇರ್ತದೆ ಅವರ ಹತ್ರ ಇರ್ತಾನೆ. ಹಾಗಾದ್ರೆ ಅವರು ಎಲ್ಲಿ ದೇವರನ್ನು ಹುಡುಕೋದು ಬೇಡ ಅಂತಾರೆ ಎಲ್ಲ ಶರಣರು. ದೇವರನ್ನು ಹುಡುಕೋದು ಬೇಡ. ಎಲ್ಲಿ ದೇವರು ಇರ್ತಾರಂದ್ರೆ ಯಾರಲ್ಲಿ ಸತ್ಯ ಗುಣ ಇರ್ತದೆ, ಯಾರಲ್ಲಿ ಅಹಿಂಸಾತ್ಮಕ ಭಾವ ಇರ್ತದೆ, ಯಾರಲ್ಲಿ ಕಾಯಕವನ್ನು ಮಾಡಿ ದಾಸೋಹ ಮಾಡಿ ಗುರುಲಿಂಗ ಜಂಗಮರನ ತೃಪ್ತಿಪಡಿಸಬೇಕನ್ನುವಂಥ ಭಾವ ಇರ್ತದಲ್ಲ, ಅವರ ಹೃದಯದಲ್ಲಿ ಭಗವಂತ ಇರ್ತಾನೆ ಅಂತಾರೆ ಜ್ಞಾನಿಗಳು. ದೇವ್ರು ಎಲ್ಲಿ ಇಲ್ಲಪ್ಪ, ಅಲ್ಲೇ ಅದಾನ. ದೇವ್ರು ಎಲ್ಲಿದಾನ? ನಿಮ್ಮ ಹೃದಯದಲ್ಲಿ ಅದಾನ. ನಿಮ್ಮನ್ನು ಬಿಟ್ಟು ದೇವರಿಲ್ಲ. ನಿನ್ನ ನೀನು ಅರಿತೆ ಅಂದ್ರೆ ನೀನೇ ದೇವರು ಅಂತಾರೆ ಶರಣರು. ತನ್ನ ತಾನು ಅರಿತೊಡೆ ತಾನೇ ದೇವರು ನೋಡ. ನಿನ್ನ ನೀ ಅರಿಬೇಕು ಅಂತ ಬಹಳ ಜನರಿಗೆ ಈ ಭೂಮಿಯ ಮೇಲೆ ಬಹಳಷ್ಟು ಜನರಿಗೆ ಒಂದು ಗೊಂದಲ ಇದೆ. ಒಂದು ಗೊಂದಲ ಇದೆ. ಏನು ಅಂದ್ರೆ ದೇವರು ಅದಾನ ಇಲ್ಲ. ನಾ ಕೇಳ್ತೀನಿ, ಇವತ್ತು ದೇವರನ್ನು ಕುರಿತು ಚಿಂತನೆ ಮಾಡ್ತೀನಿ. ಬಸವಣ್ಣವರ ಅಭಿಪ್ರಾಯದಂತೆ, ಕಲ್ಯಾಣದ ಶರಣರ ಅಭಿಪ್ರಾಯದಂತೆ ದೇವರು ಎಲ್ಲಿದಾನಂದ್ರೆ ದೇವರು ಎಲ್ಲಿ ಇಲ್ಲ, ನಿನ್ನೊಳಗನೇ ಭಗವಂತ ಇದ್ದಾನೆ ಅಂತಾರವರು.
ಅದು ಹೇಗಿದಾನಂದ್ರೆ ಬಸವಣ್ಣವ್ರು ಮುಂದೆ ಹೇಳ್ತೀನಿ. ನಿಮ್ಮನ್ನ ಕೇಳ್ತೀನಿ ನಾನು, ದೇವರು ಅದಾನ ಇಲ್ಲ? ಅದಾನಿಲ್ರಿ, ಅದಾನಿಲ್ರಿ, ಅದಾನ ತೋರಿಸ್ರೆಗರ, ಅದಾನಿಲ್ರಿ, ಅದಾನ. ಬಹಳಷ್ಟು ಜನಗಳಂತಾರ ದೇವ್ರಿಲ್ಲ, ಕೆಲವಿಷ್ಟು ಜನಗಳು ಅಂತಾರ ದೇವ್ರು ಅದಾನ ಅಂತಾರ. ಹಾಗಾದ್ರೆ ಇಲ್ಲ ಅಂದವ್ರಿಗಿಲ್ಲ, ಅದಾನಂದವ್ರಿಗೆ ಅದಾನ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರತೀಯನು ಶಿವಯೋಗಿ ಅಂತಾರ. ಅವರ ಭಾವ ಹೇಗಿರ್ತದೆ, ಅವರ ಭಕ್ತಿ ಹೇಗಿರ್ತದೆ, ಹಾಗೆ ಶಿವ ಇರ್ತಾನ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಶಿವನಿರ್ಲಾರ್ದೆ ಈ ಜಗತ್ತಿನ ಪ್ರತಿಯೊಂದು ಜೀವರಾಶಿಯೂ ಚಲಿಸೋದಿಲ್ಲ. ಶಿವನಿದ್ದಾಗಲೇ, ಭಗವಂತ ಇದ್ದಾಗಲೇ ಎಲ್ಲ ಕಾರ್ಯಗಳು ನಡೀತವೆ. ಅದಕ್ಕೆ ದೇವ್ರಿಲ್ಲ ಅನ್ನಬಾರ್ದು. ದೆವ್ವದವ ಇಲ್ರಿ, ದೆವ್ವದವ ಅದಾವ? ಸ್ವಲ್ಪ ಹೇಳ್ರಿ, ಅದಾವ ಇಲ್ಲ? ಅದಾವ. ಹಾಗಾದ್ರೆ ದೇವ್ರದಾನ. ದೇವ್ರಿಲ್ಲ ಅಂದ್ರೆ ದೆವ್ವಿಲ್ಲ, ದೆವ್ವದಾವ ಅಂದ್ರೆ ದೇವ್ರದಾನ. ದೇವರು ಅನ್ನುವಂಥ 3 ಅಕ್ಷರದ ಪದ. ದೇವರು ಹೇಗದಾನ? ನಮ್ಮ ಕಣ್ಣಿಗೆ ಕಾಣ್ತಾನೇನು? ನಮ್ಮ ಕಣ್ಣಿಗೆ ಕಾಣ್ತಾನೇನು ದೇವರು ಅಂದ್ರೆ? ದೇವರು ಅನ್ನುವಂಥ ಪದದಲ್ಲಿ ಒಂದು ಅರ್ಥವನ್ನ ಕೊಟ್ಟಿದೆ, ಒಂದು ಅರ್ಥ ಇದೆ, ಅಡಗಿಕೊಂಡಿದೆ ಅರ್ಥ. ದೇ ಅಂದ್ರೆ ದೇಹವಲ್ಲದ, ರು ಅಂದ್ರೆ ರೂಪವಲ್ಲದ, ವ ಅಂದ್ರೆ ವರ್ಣವಲ್ಲದ. ದೇಹವಲ್ಲದ, ರೂಪವಲ್ಲದ, ವರ್ಣವಲ್ಲದ ಶಕ್ತಿ ಏನದಲ್ಲ, ಆ ಚೈತನ್ಯ ಶಕ್ತಿಯೇ ಈ ದೇವರು ಅಂತಾರೆ ಶರಣರು. ಚೈತನ್ಯ ಶಕ್ತಿಯನ್ನು ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ದೇವ್ರಿಲ್ಲ ಅನ್ನಬಾರದು, ದೇವ್ರದಾನ. ಈ ಕರೆಂಟ್ ಐತ ಇಲ್ರಿ, ಇಲ್ಲೆಲ್ಲ ಲೈಟ್ಗಳನ್ನು ಹಚ್ಚಿರಲ್ಲ, ಬಣ್ಣ ಬಣ್ಣದ ಲೈಟ್ಗಳು. ನೀವೆಲ್ಲ ದೀಪಾವಳಿ ಸಂದರ್ಭದಲ್ಲಿ, ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ, ಒಟ್ಟು ದೊಡ್ಡ ದೊಡ್ಡ ಮನೆಯೊಳಗ ಫಂಕ್ಷನ್ಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಲೈಟ್ಗಳನ್ನು ಹಾಕಿರ್ತೀರಿ, ಬಣ್ಣ ಬಣ್ಣದ ಲೈಟ್ಗಳನ್ನು. ಆ ಬಣ್ಣ ಬಣ್ಣದ ಲೈಟ್ಗಳು ಹತ್ತಬೇಕಾದ್ರೆ ಏನು ಬೇಕ್ರಿ? ಏನು ಬೇಕು? ಇವತ್ತು ನಾವು ಒಂದಿಟ್ಟು ಕೇಳ್ತೀನಿ, ಏನು ಬೇಕು? ಲೈಟ್ ಬೇಕು. ಲೈಟ್ ನಿಮ್ಮ ಮನೆಯೊಳಗೆ ಅದಾವ, ಬಣ್ಣ ಬಣ್ಣದ ಲೈಟ್ಗಳದಾವ. ಆ ಲೈಟ್ಗಳನ್ನ ನಾವು ಹೋಲ್ಡರಿಗೆ ಹಾಕಿದ್ರು ಸಹಿತ ಆ ಲೈಟ್ ಹತ್ತಬೇಕಾದ್ರೆ ಏನು ಬೇಕು? ಕರೆಂಟ್ ಬೇಕು. ಕರೆಂಟ್ ಬೇಕು. ಕರೆಂಟ್ ಇದ್ದಾಗ ಮಾತ್ರ ಲೈಟ್ಗಳು ಹತ್ತಿದಾಗ ಕರೆಂಟ್ ಐತಿ ಅಂತೀವಿ ನಾವು. ಲೈಟ್ ಆರಿದು ಅಂದ್ರೆ ಕರೆಂಟ್ ಹೋಯ್ತು ಅಂತೀವಿ ನಾವು. ಲೈಟ್ ಹೋತ್ ಅನ್ನೋದಿಲ್ಲ. ಹಾಗಾದ್ರೆ ಕರೆಂಟ್ ಕಣ್ಣಿಗೆ ಕಾಣುತ್ತೆ? ಕಾಣುತ್ತನ್ರಿ? ಕಾಣೋದಿಲ್ಲ. ಆದ್ರೂ ಸಹಿತ ಕರೆಂಟನ್ನು ತೋರಿಸ್ರಿ ಅಂದ್ರೆ ತೋರ್ಸಾಕ್ ಬರ್ತೇನ್ರಿ? ತೋರ್ಸಾಕ್ ಬರ್ತೈತೆ? ತೋರಿಸ್ಬೋದು. ಎಲ್ಲಿ ವಯರ್ ಕಟ್ ಆಗಿರ್ತೈತಲ್ಲ, ಅವ ಯಾವ ತೋರಿಸಂತ ಅವನ ಕೈ ಹೋಗಿ ಇಡಿಸ್ರಿ, ಅಲ್ಲಿ ಐತೆ ಅನ್ನೋದು ಗೊತ್ತಾಗ್ಬಿಡ್ತೈತೆ. ಕರೆಂಟ್ ಕಾಣೋದಿಲ್ಲ. ಆದ್ರೆ ಕರೆಂಟ್ ಕಾಣೋದಿಲ್ಲ ಅಂತ ತಿಳ್ಕೊಂಡು ಕರೆಂಟ್ ಇಲ್ಲ ಅಂದ್ರೆ ಮನೆಯೊಳಗ ಬೆಳಕು ಬೀಳೋದಿಲ್ಲ, ಬೆಳಕು ಬೀಳೋದಿಲ್ಲ. ಹಂಗ ಜಗತ್ತು ಬೆಳಕಿನಿಂದ ಕೂಡಿದೆ ಅಂದ್ರೆ ಕರೆಂಟಿನಂತೆ ಕೆಲಸ ಮಾಡುವಂತ ಚೈತನ್ಯ ಶಕ್ತಿ ಯಾವುದು ಅಂದ್ರೆ ಅದು ಶಿವ, ಅದು ಭಗವಂತ, ಅದು ದೇವರು ಅನ್ನೋದು ಹೇಳಿಕೊಡ್ತಾರೆ ಮಹಾತ್ಮರು. ಅದೇ ದೇವರು. ನಿಮ್ಗೆಲ್ಲರಿಗೆ ಹೇಳೋದಂದ್ರೆ, ರಾತ್ರಿ ಸಂದರ್ಭದೊಳಗ ಹೊರಗಡೆ ಕುಳಿತಿರ್ತೀರಿ ಎಲ್ಲರೂ, ಆಕಾಶದೊಳಗೊಂದು ಚಕ್ 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 ಲೈಟ್ ಹೊಡ್ಕೊಂತ ಹೋಗುತ್ತೆ ನೋಡ್ರಿ. ಏನು ಏನ್ರಿ? ವಿಮಾನ. ಆ ವಿಮಾನ ನಿಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ? ಕಾಣುತ್ತದೆ. ವಿಮಾನ ಕಣ್ಣಿಗೆ ಕಾಣುತ್ತಾ ಅಂದ್ರೆ ವಿಮಾನ ಐತಿ ಅಂತ ನೀವು ಅನ್ಕೊಂತೀರಿ. ನಿಮ್ಮ ಲೆಕ್ಕ ಏನು ಅಂದ್ರೆ ಯಾವುದು ಕಣ್ಣಿಗೆ ಕಾಣುತ್ತೆ ಅದು ಇದೆ ಅಂತ ಭಾವ. ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದು ಇಲ್ಲ ಅಂತ ನಿಮ್ಮೆಲ್ಲರ ಅಭಿಪ್ರಾಯ. ಹಾಗಾದ್ರೆ ವಿಮಾನ ಐತೆ? ಇಲ್ಲ, ವಿಮಾನ ಐತಿ. ಆ ವಿಮಾನ ಕಣ್ಣಿಗೆ ಕಾಣುತ್ತೆ, ಅದಕ್ಕೆ ನೀವು ಐತೆ ಅಂತೀರಿ. ಹಾಗಾದ್ರೆ ಆ ವಿಮಾನಿನೊಳಗ ವಿಮಾನನ ನಡೆಸುವಂತ ಡ್ರೈವರ್ ಅದಾನ? ಇಲ್ಲ. ಅದಾನಿಲ್ರಿ? ಅದಾನ. ವಿಮಾನನ ನಡೆಸುವಂತ ಡ್ರೈವರ್ ಇದ್ದಾಗ ಮಾತ್ರ ಆ ವಿಮಾನ ಮತ್ತೊಂದು ದೇಶಕ್ಕೆ ಹೋಗುತ್ತೆ, ಮತ್ತೊಂದು ರಾಜ್ಯಕ್ಕೆ ಹೋಗುತ್ತೆ.
ಒಂದು ವೇಳೆ ಆ ಡ್ರೈವರ್ ಇರಲಿಲ್ಲ ಅಂದರೆ ವಿಮಾನ ಹಾರಾಟ ಮಾಡೋದಿಲ್ಲ, ವಿಮಾನ ಬೇರೆ ರಾಜ್ಯಕ್ಕೆ ಹೋಗೋದಿಲ್ಲ, ಬೇರೆ ದೇಶಕ್ಕೆ ಹೋಗೋದಿಲ್ಲ, ಮತ್ತೊಂದು ಕಡೆ ಚಲಾಯಿಸುವುದಿಲ್ಲ. ಹಾಗೆ ಹಂಗಾರೆ ವಿಮಾನವನ್ನು ನಡೆಸುವಂಥ ಡ್ರೈವರ್ ಅದಾನ ಅಂತಿರಲ್ಲ, ಹಾಗಾದ್ರೆ ಆ ವಿಮಾನವನ್ನು ನಡೆಸುವಂಥ ಡ್ರೈವರ್ ನನಗೆ ಈ ಸದ್ಯನೇ ತೋರಿಸು ಅಂದರೆ ತೋರ್ಸಕ್ಕಾಗೋದಿಲ್ಲ. ತೋರ್ಸಕ್ಕಾಗತ್ತ? ಹೋಗುವಂಥ ವಿಮಾನಿನಲ್ಲಿರುವಂಥ ಡ್ರೈವರ್ ನನ್ನ ತೋರ್ಸಕ್ಕಾಗೋದಿಲ್ಲ. ಆ ಡ್ರೈವರ್ನನ್ನು ನೀನು ನೋಡಬೇಕು ಅಂದರೆ ಎಲ್ಲಿ ವಿಮಾನ ಲ್ಯಾಂಡ್ ಆಗ್ತದೆ ಆ ವಿಮಾನ ನಿಲ್ದಾಣದಲ್ಲಿ ಹೋದಾಗ ಮಾತ್ರ ಆ ಡ್ರೈವರ್ ನಿಮ್ಮ ಕಣ್ಣಿಗೆ ಕಾಣ್ತಾನೆ. ಹಾಗಾದ್ರೆ ಈ ಭೂಮಿ ಅನ್ನುವಂಥ ವಿಮಾನನ್ನ ನಡೆಸುವಂತ ಒಬ್ಬ ಡ್ರೈವರ್ ಅದಾನ. ಆ ಡ್ರೈವರ್ ಕಣ್ಣಿಗೆ ಕಾಣಬೇಕು ಅಂದ್ರೆ, ಆ ಡ್ರೈವರ್ನನ್ನ ನೀವು ನೋಡಬೇಕು ಅಂದ್ರೆ, ನೀವು ಇಲ್ಲಿರುವಂತ 2 ಮಠಗಳಲ್ಲಿರುವಂತ ಸ್ವಾಮಿಗಳ ಹತ್ರ ಹೋದಾಗ ಆ ಡ್ರೈವರ್ ನಿಮ್ಮ ಕಣ್ಣಿಗೆ ಕಾಣಬಲ್ಲ. ಇಲ್ಲಿರುವಂತ ನಂದೀಶ್ವರನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದಾಗ ನಿಮ್ಮ ಕಣ್ಣಿಗೆ ಆ ಡ್ರೈವರ್ ಗೋಚರಿಸಬಲ್ಲ. ಇಲ್ಲ ಅಂದರೆ ಗೋಚರಿಸಲಿಕ್ಕೆ ಆಗೋದೇ ಇಲ್ಲ. ಆತ ಕಾಣಬೇಕು ಅಂದರೆ ನಾವು ಧರ್ಮ ಕೇಂದ್ರಗಳು ಎಲ್ಲಿರ್ತಾವ, ಧರ್ಮ ಪೀಠಗಳು ಎಲ್ಲಿರ್ತಾವ, ಎಲ್ಲಿ ಭಯ ಭಕ್ತಿಯಿಂದ ತುಂಬಿಕೊಂಡಿರುವಂಥ ಸ್ಥಳಗಳಿರ್ತಾವ, ಅಲ್ಲಿ ಹೋದಾಗ ಆ ದೇವರು ಕಣ್ಣಿಗೆ ಕಾಣುತ್ತಾನೆ. ಅಲ್ಲಿಗೆ ಹೋಗಲಾರ್ದ ಬರೀ ತೋರಿಸು ಅಂದರೆ ತೋರ್ಸಕ್ಕಾಗೋದಿಲ್ಲ. ಹಾಗಾಗಿ ಈ ಜಗತ್ತಿನ ಎಲ್ಲ ಕಾರ್ಯಗಳು ನಡಿಬೇಕಾದ್ರೆ, ಆ ಕಾರ್ಯ ನಡಿಬೇಕಾದ್ರೆ, ಈ ಭೂಮಿ ಸುಂದರವಾಗಿ ಚಲಿಸಬೇಕಾದ್ರೆ, ಭೂಮಿಯಲ್ಲಿರುವಂಥ ಪ್ರತಿಯೊಂದು ಜೀವಿಯು ಸಹಿತ ಬದುಕಬೇಕಾದ್ರೆ ಅದಕ್ಕೆ ಮೂಲ ಶಕ್ತಿಯೇ ಆ ದೇವರು. ಆ ದೇವರನ್ನು ಬಿಟ್ಟು ಮತ್ತೊಂದಿಲ್ಲ. ಹಾಗಾದ್ರೆ ದೇವರು ಅಂದ್ರೆ ಎಷ್ಟು ಮಂದಿ ಅದಾರ್ರಿ? ಎಷ್ಟು ಮಂದಿ ದೇವರುಗಳಿದ್ದಾರೆ? 100 ಮಂದಿಯೋ 1000 ಮಂದಿಯೋ? ಎಷ್ಟು ಮಂದಿ ಅದಾರ? ದೇವರು 100 ಮಂದಿಗಳಿಲ್ಲ. ದೇವರು ಒಬ್ಬ, ಆತನೇ ಒಬ್ಬನೇ ದೇವರು. ಅದಕ್ಕೆ ಹೇಳ್ತಾರಲ್ಲ ಶರಣರು, ದೇವನೊಬ್ಬ ನಾಮ ಹಲವು. ಒಬ್ಬನೇ ದೇವರದಾರ. ಆ ದೇವರನ್ನ ನೀನು ನಂಬು. ಯಾವಾಗ ನೀನು ದೇವರನ್ನ ನಂಬಿ ಪೂಜೆ ಮಾಡ್ತೀಯೋ ಅವಾಗ ನೀನೇ ದೇವರಾಗಿ ಈ ಭೂಮಿಯ ಮೇಲೆ ಕಂಗೊಳಿಸ್ತೀಯಂತಾರೆ ಕಲ್ಯಾಣದ ಶರಣರು. ದೇವನು ಎಲ್ಲಿ ಹಯಂತಿಹನೆಂದು ಯಾರನ್ನು ಕೇಳದಿರೋ, ಕಣ್ಣು ಮುಂದೆಗೆ ಸುಳಿಯುವ ದೇವನ ಅರಿಯದೆ ಹುಡುಕದಿರೋ. ದೇವನು ಇರುವನೋ ಇಲ್ಲವೋ ಹೇಳು ನೀ. ದೇವನು ಎಲ್ಲಿ ಹಯಂತಿಹನೆಂದು ಯಾರನ್ನು ಕೇಳದಿರೋ, ದೇವನು ಎಲ್ಲಿ ಹಯಂತಿಹನೆಂದು ಯಾರನ್ನು ಕೇಳದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರೋ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನು ಎಲ್ಲಿ ಹಯಂತಿಹನೆಂದು ಯಾರನ್ನು ಕೇಳದಿರೋ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಹನೋ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಹನೋ. ಅರಳಿದ ಹೂಗಳ ಸೌಗಂಧದ ಆಶಿವ ತುಂಬಿಹನೋ. ಹರಳಿದ ಹೂಗಳ ಸೌಗಂಧದ ಆಶಿವ ತುಂಬಿಹನೋ. ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವನು ಇರುತ್ತಿಹನೋ. ತರತರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಹನೋ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನು ಇರುವನು ಎಂತಿಹನೆಂದು ಯಾರನ್ನು ಕೇಳದಿರೋ.
ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರು. ಅಂಗಲಿಂಗದ ಸಾಮರಸ್ಯದಲ್ಲಿ ಸಮತೆಯ ತೋರಿಹನು. ಅಂಗಲಿಂಗದ ಸಾಮರಸ್ಯದಲ್ಲಿ ಸಮತೆಯ ತೋರಿಹನು. ಅಷ್ಟವರ್ಣದ ಶತಸ್ಥಗಳಲ್ಲಿ ರೂಪವೇ ಆಗಿಹನು. ಶರಣ ಜನಗಳ ಸರಳ ನುಡಿಯಲಿ ದೇವರು ತುಂಬಿಹನು. ಶರಣ ಜನಗಳ ಸರಳ ನುಡಿಯಲಿ ದೇವರು ತುಂಬಿಹನು. ಜನನ ಮರಣದ ಮಧ್ಯದ ಕೆಲಸದ ದೇವನೆಯಾಗಿಹನು. ಜನನ ಮರಣದ ಮಧ್ಯದ ಕೆಲಸದ ದೇವನೆಯಾಗಿಹನು. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನೋ ಇರುವನೋ ಇಲ್ಲವೋ ಹೇಳು ನೀ. ದೇವನು ಇರುವನು ಇಲ್ಲವೋ ಎಂದು ಯಾರನ್ನು ಕೇಳದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರು. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರು. ಹೆಣ್ಣಿನ ಕಣ್ಣಿನ ಕಂಬನಿಯಲ್ಲಿ ದೇವರು ತುಂಬಿಹನು. ಹೆಣ್ಣಿನ ಕಣ್ಣಿನ ಕಂಬನಿಯಲ್ಲಿ ದೇವರು ತುಂಬಿಹನು. ಬಡವನ ದುಡಿಯುವ ಮನದಲ್ಲಿ ಶಕ್ತಿಯು ತಾನೇ ಆಗಿಹನು. ಬಡವನ ದುಡಿಯುವ ಮನದಲ್ಲಿ ಶಕ್ತಿಯು ತಾನೇ ಆಗಿಹನು. ಬೇಡವೋ ಜಗಳವೋ ದೇವರ ಹೆಸರಲಿ. ಬೇಡವೋ ಜಗಳವೋ ಧರ್ಮದ ಹೆಸರಲಿ. ದೇವರು ಎಲ್ಲಿಹ ಎಂದಿಹನೆಂದು ಯಾರನ್ನು ಕೇಳದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರೋ. ಕಣ್ಣು ಮುಂದೆಯೇ ಸುಳಿಯುವ ದೇವ ಅರಿಯದೆ ಹುಡುಕದಿರೋ. ಜಯ ಮಂಗಲಂ ಜಯ ನಮಃ ಪರಾವತೇ ಶಿವ ಹರ ಹರ ಮಹಾದೇವ. ಎಲ್ಲರೂ ಕೂಡಿ ಈ ತಿರುಪತಿಗೆ ಹೊಂಟಿದ್ರು. ತಿರುಪತಿಗೆ ಹೋಗಬೇಕಾದ್ರೆ ಊರಾಗಿನ ಮಂದಿ ವಯಸ್ಸಾದವರು ಎಲ್ಲರೂ ಸೇರಿ ಹೋಗಿ ಬರೋಣ ಒಂದ್ಸಲ ಅಂತ ಹೊಂಟ್ರು. ಹೋಗುವಾಗ ಎಲ್ಲರೂ ಹೆಣ್ಮಕ್ಳು ಒಂದು ಗಾಡ್ಯಾಗ ಗಂಡ್ಮಕ್ಳು ಒಂದು ಗಾಡ್ಯಾಗ ಕುತ್ಕೊಂಡ್ರು. ಈ ತಿರುಪತಿಗೆ ಹೋಗೋರು ಏನಂತಾರೆ? ಎಲ್ಲದಾನ ಗೋವಿಂದ ಅಂತಾರ. ತಿರುಪತಿಗೆ ಹೋಗೋರೆಲ್ಲರೂ ಗೋವಿಂದ 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 ಅಂತ ಅಂತಿದ್ರು. ಹೆಣ್ಮಕ್ಳು ಇರುವಂತ ಗಾಡಿ ಒಳಗೆ ಎಲ್ಲರೂ ಅಂತಿದ್ರು ಗೋವಿಂದ 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 ಗೋವಿಂದ. ಒಬ್ಬ ಹೆಣ್ಮಗಳು ಒಟ್ಟ ಅಂತಿದ್ದಿಲ್ಲ. ಆಕೆ ಏನು ಹೇಳ್ತಿದ್ಲಂದ್ರ ಅವ್ರಂದಂಗ ಅಂತಿದ್ಲ ಆಕೆ. ಮತ್ತು ವಯಸ್ಸಾದ ಅಜ್ಜಿಯವ್ರು ಇರ್ತಾರಲ್ಲ, ಭಾಳ ಶಾಣ್ಯರು ಇರ್ತಾರವ್ರು. ಅಲ್ಲ, ನಿನಗೇನು ತಲೆ ಕೆಟ್ಟದ? ಎಲ್ಲರೂ ದೇವ್ರನ್ನ ಧ್ಯಾನ ಮಾಡ್ತಾರ, ದೇವರ ಧ್ಯಾನ ಮಾಡ್ತಾರ, ನೀ ನೋಡಿದ್ರೆ ಅವ್ರ ಅಂದಂಗ ಅಂತಿಲ್ಲ ಯಾಕ ಅಂದ್ಲಾಕಿ. ಆಕೆ ಅಂದ್ಲ, ನಾನು ಅಂತಿದ್ದೆ, ಆದ್ರೆ ಏನು ಮಾಡಲಿ, ನನ್ನ ಗಂಡನ ಹೆಸರು ಗೋವಿಂದ ಐತಿ. ಸದಾ ಅವನು ನೆನೆಸ್ಕೊಂತ ಹೋಗಾಕ ಅವೇನು ಸುದ್ದ ಅದಾನ? ಯಾವಾಗಲೂ ಕುಡ್ದು ಗಟ್ರ ದಂಡಿಗೆ ಮಲಗುತ್ತಾನ, ಅವನೇನು ನೆನೆಸ್ಲೆವ ಅಂದ್ಲ ಆಕೆ. ಮತ್ತೀಗ ನಾನು ಇಲ್ಲಿ ಸಾಂಬ ಜಯ ನಮ ಅಲ್ಲ ಅಂದ್ರ ನೀವು ಅಂತಿರ್ಬೋದು ಸ್ವಾಮಿಗಳಂದಂಗ ಅಂತ. ದೇವರ ಧ್ಯಾನವನ್ನು ಯಾರು ಮಾಡ್ತಾ ಮಾಡ್ತಾ ದಿನಗಳನ್ನು ಕಳೀತಾರೆ, ಅವರ ಮನೆಯೊಳಗೆ ಸದಾ ಕಾಲ ದೇವರಿರ್ತಾನೆ. ಮನೆಯೊಳಗೆ ಅಷ್ಟೇ ಅಲ್ಲ, ಮನೆಯಲ್ಲಿ ಮನದಲ್ಲಿ ಕೂಡ ದೇವರ ನೆಲೆ ಮಾಡ್ತಾನಂತೆ.
ನಿಮ್ಮೂರಾಗ ಭಾಳ ಮಂದಿ ಡಾಕ್ಟರ್ಸ್ ಅದಾರ. ಶೇ ಇವತ್ತು ಬಂದಾರ ನೋಡ್ರಿ ಅವರು. ನಿಮ್ಮೂರೊಳಗೆ ಬಹಳಷ್ಟು ಜನ ಡಾಕ್ಟರ್ಸ್ ಅದಾರ, ವೈದ್ಯರದಾರ. ವೈದ್ಯರೇನಾದ್ರೂ ನಿಮ್ಮ ಮನೆಗೆ ಬಂದು ನಿಮಗೆ ಆರಾಮ ತಪ್ಪಿದಾಗ ಅಲ್ಲೇ ನಿಮ್ಗೆ ಚೆಕ್ ಮಾಡಿ ಎಲ್ಲ ರೀತಿಯಿಂದ ನೋಡಿ ಬಿಟ್ಟ ಮೇಲೆ ಔಷಧಿಗಳನ್ನು ಕೊಟ್ಟು ಅವ್ರ ಬ್ಯಾಗ್ ತಗೊಂಡು ತಮ್ಮ ಆಸ್ಪತ್ರೆಗೆ ಬರ್ತಾರಲ್ಲ. ಮತ್ತೆ ಕೆಲವಿಷ್ಟು ಮಂದಿ ಡಾಕ್ಟರ್ ಎಲ್ಲಿ ಇರ್ತಾರ ಅಲ್ಲಿಗೆ ಹೋಗ್ತಾರ. ಕಾರಣ ಏನ್ರಿ? ಕೆಲವಿಷ್ಟು ಡಾಕ್ಟರ್ಗಳು ಮನೆಗೆ ಬಂದು ಚೆಕ್ ಮಾಡಿ ಹೋಗ್ತಾರ, ಜನಗಳಿದ್ದಲ್ಲಿಗೆ ಡಾಕ್ಟರ್ಗಳು ಬರ್ತಾರ. ಕೆಲವಿಷ್ಟು ಜನಗಳು ಡಾಕ್ಟರ್ ಇದ್ದಲ್ಲಿಗೆ ಹೋಗ್ತಾರ. ಕಾರಣ ಏನು? ಅಲ್ಲಿ ಒಂದೇ ಒಂದು ಸಂಪತ್ತು. ಯಾರು ಶ್ರೀಮಂತರು ಇರ್ತಾರೆ ಅವರ ಮನೆಗೆ ಡಾಕ್ಟರ್ ತಾನಾಗೇ ಬ್ಯಾಗ್ ತಗೊಂಡು ಓಡಿ ಬರ್ತಾನೆ. ಯಾರು ಬಡವರು ಇರ್ತಾರ ಅವರು ನೇರವಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ. ಯಾಕೆ? ಸಂಪತ್ತಿಲ್ಲ ಅವರಲ್ಲಿ. ಯಾರ ಮನೆಯೊಳಗೆ ಸಂಪತ್ತಿರ್ತದೆ ಡಾಕ್ಟರ್ ತಾನಾಗೇ ಬರ್ತಾನೆ. ಯಾರಲ್ಲಿ ಸಂಪತ್ತಿರೋದಿಲ್ಲ ಡಾಕ್ಟರ್ ಇದ್ದಲ್ಲಿಗೆ ಹೋಗ್ತಾನೆ. ಹಾಗೇನೇ ಭಗವಂತ ಯಾರಲ್ಲಿ ಭಕ್ತಿ ಎನ್ನುವಂಥ ಸಂಪತ್ತಿರ್ತದೆ ಅವರ ಹತ್ರ ತಾನಾಗಿಯೇ ಭಗವಂತ ಮನೆ ಮಠ ಬರ್ತಾನೆ. ಯಾರಲ್ಲಿ ಭಕ್ತಿ ಎನ್ನುವಂಥ ಸಂಪತ್ತಿರೋದಿಲ್ಲ ಡಾಕ್ಟರ್ ಇದ್ದಲ್ಲಿಗೆ ಹೆಂಗ ಪೇಷಂಟ್ ಹೊಕ್ಕದ ಹಂಗ ಬಡವ ಹೋಗ್ತಾನ, ಹಂಗ ದೇವರಿದ್ದಲ್ಲಿಗೆ ಬರಬೇಕಾಗ್ತದೆ ಜನಗಳು. ನಾವು ಡಾಕ್ಟರ್ ಇದ್ದಲ್ಲಿಗೆ ನಾವು ಹೋಗೋದಲ್ಲ, ನಾವಿದ್ದಲ್ಲಿಗೆ ಡಾಕ್ಟರ್ಗಳನ್ನು ಕರೆಸ್ಕೊಳ್ಬೇಕಲ್ಲ. ಅಂದ್ರೆ ಸಂಪತ್ತು ಬೇಕಲ್ಲ. ಹಂಗ ಭಗವಂತ ಅನ್ನುವಂಥ ಡಾಕ್ಟರ್ ನಮ್ಮ ಹತ್ರ ಬರಬೇಕಾದ್ರೆ ಭಕ್ತಿ ಅನ್ನುವಂಥ ಸಂಪತ್ತಿರಬೇಕು. ಕಲ್ಯಾಣದ ಎಲ್ಲ ಶರಣರು ಸಹಿತ ಭೌತಿಕವಾದ ಸಂಪತ್ತನ್ನು ಸಂಗ್ರಹ ಮಾಡಲಿಲ್ಲ. ಅವರು ಸದಾ ಕಾಲ ಭಕ್ತಿ ಎನ್ನುವಂಥ ಸಂಪತ್ತನ್ನು ಸಂಗ್ರಹ ಮಾಡಿ ಭಗವಂತನನ್ನು ತಾವಿದ್ದಲ್ಲಿಗೆ ಬರಮಾಡಿಕೊಂಡು ತಾವೇ ಭಗವಂತರಾಗಿ ಕಂಗೊಳಿಸ್ಲಿಕ್ಕೆ ಸಾಧ್ಯವಾಯಿತು. ಹಾಗೆ ನಾವು ಭಗವಂತನನ್ನು ನಮ್ಮ ಹತ್ರ ಬರಮಾಡಿಕೊಳ್ಳಬೇಕು. ಈ ಜಗತ್ತಿನ ಮೂಲ ಯಾವುದು, ಸತ್ಯದ ಮೂಲ ಯಾವುದನ್ನೋದನ್ನು ನಾವು ತಿಳಿಬೇಕು. ಸತ್ಯದ ಮೂಲ ಬೇರೆ ಏನೂ ಅಲ್ಲ, ಶಿವ. ಶಿವ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ. ಸತ್ಯ ಅಂದ್ರು ಶಿವ, ಶಿವ ಅಂದ್ರೆ ಸತ್ಯ. ಇದೇ ಮೂಲ. ಇದ್ರ ಮೂಲ ಏನು? ನೀವೆಲ್ಲರೂ ಬಂಗಾರದ ಆಭರಣಗಳನ್ನು ಕೊರಳೊಳಗೆ ಕೈಯೊಳಗೆ ಹಾಕ್ಕೊಂತೀರಲ್ಲ. ಆಭರಣಗಳು ಭಾಳ ಚಲೋ ಅದಾವ ಅಂತ ಹೇಳ್ತೀವಿ ಹೊರತಾಗಿ ಬಂಗಾರ ಚಲೋ ಐತೆ ಅನ್ನೋದಿಲ್ಲ. ಆಭರಣದ ಮೂಲ ಬಂಗಾರ. ಗಡಿಗೆ ಕಾಣ್ತದೆ, ಆದರೆ ಗಡಿಗೆ ಚಲೋ ಐತೆ ಅಂತೀವಿ. ಆ ಗಡಿಗೆ ನಿರ್ಮಾಣವಾಗಬೇಕಾದ್ರೆ ಆ ಗಡಿಗೆಗೆ ಮೂಲ ಯಾವುದು ಅಂದ್ರೆ ಮಣ್ಣು ಚಲೋ ಐತೆ ಅನ್ನೋದಿಲ್ಲ. ನಾವು ಸುಂದರವಾಗಿ ಕುಂಬಾರ ಗಡಿಗೆಯನ್ನು ನಿರ್ಮಾಣ ಮಾಡಿಟ್ಟ ಅಂದ್ರೆ ಗಡಿಗೆ ಸುಂದರವಾಗಿ ಐತೆ ಅಂತೀವಿ ಹೊರತಾಗಿ ಮಣ್ಣು ಚಲೋ ಐತೆ ಅನ್ನೋದಿಲ್ಲ, ಮಣ್ಣು ಸುಂದರ ಐತೆ ಅನ್ನೋದಿಲ್ಲ. ಆದರೆ ಗಡಿಗೆಯ ಮೂಲ ಮಣ್ಣು, ಆಭರಣದ ಮೂಲ ಬಂಗಾರ. ಹಾಗೆ ನೀರಿನ ಮೇಲೆ ಗುಳ್ಳೆಗಳು ಹೇಳ್ತಾವೆ. ಆ ಗುಳ್ಳೆಗಳು ಎದ್ದ ಮೇಲೆ ಗುಳ್ಳೆಗಳು ಒಡಿತಾವೆ. ಆದರೆ ನೀವೆಲ್ಲರೂ ಆ ಗುಳ್ಳೆಗಳಿಗೆ ನೀರು ಅನ್ನೋದಿಲ್ಲ. ನೀರಿನೊಳಗೆ ಹುಟ್ಟಿರುವಂಥ ಗುಳ್ಳೆಗಳಿಗೆ ನೀವು ಗುಳ್ಳೆನೇ ಅಂತೀರ ಹೊರತಾಗಿ ನೀರು ಅನ್ನೋದಿಲ್ಲ. ಹಾಗೆ ನೀರಿನ ಆ ಗುಳ್ಳೆಯ ಮೂಲ ನೀರೇ, ಆಭರಣದ ಮೂಲ ಬಂಗಾರ. ಹಂಗ ಸತ್ಯದ ಮೂಲ ಶಿವ. ಆ ಶಿವನನ್ನು ನಾವು ಪೂಜಿಸಬೇಕು, ಶಿವನನ್ನು ಧ್ಯಾನಿಸಬೇಕು ಅನ್ನುವಂಥ ಸಿದ್ಧಾಂತವನ್ನು ಬಹಳ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ ಶರಣರು. ಹಾಗಾಗಿ ದೇವರನ್ನು ನೀನು ದೇವರನ್ನು ಪೂಜಿಸಬೇಕು. ಯಾವ ದೇವರನ್ನ? ನೂರಾರು ದೇವರುಗಳನ್ನಲ್ಲ, ಒಬ್ಬ ದೇವರನ್ನು ಪೂಜಿಸುವಂತಾರು. ನಿಮಗೆಲ್ಲರಿಗೂ ತಿಳಿಯಂಗೆ ಹೇಳಬೇಕಂದ್ರೆ ಆ ಮೂಲೆ ಐತಲ್ರಿ, ಆ ಮೂಲೆಯೊಳಗೆ ಒಂದೈತಿ, ಈ ಮೂಲೆಯೊಳಗೆ 0 ಐತಿ. ಆ ಒಂದು 0 ಹತ್ರ ಬಂದ್ರೆ ಎಷ್ಟಾತ? 10. ಅಥವಾ 0ರ 1 ಹತ್ರ ಬಂದ್ರೆ ಬೆಲೆ ಎಷ್ಟಾತ್ರಿ? 10. 1ರ 0 ಹತ್ರರ ಹೋಗ್ಲಿ, 0ರ 1 ಹತ್ರರ ಹೋಗ್ಲಿ, ಬೆಲೆ 10. ಒಂದು ಆ ಮೂಲೆಯೊಳಗಿತ್ತು,
ಉಳಿದ 9 ಎಲ್ಲಿತ್ತು? ಉಳಿದ 9 ಸೊನ್ನೆಯೊಳಗಿತ್ತು. 9 ಇಲ್ಲ ಅನ್ನಂಗಿಲ್ಲ, ಒಂದು ಮಾತ್ರ ಕಣ್ಣಿಗೆ ಕಾಣುತ್ತೆ. ಅದು 10 ಆಗಬೇಕಾದ್ರೆ ಉಳಿದು 9 ಬೇಕಲ್ಲ. ಒಂದು ಸೊನ್ನೆಯ ಹತ್ರ ಹೋದ್ರೆ ಅದು 9 ಇದ್ದಿದ್ದು 10 ಆಯ್ತಲ್ಲ. ಹಾಗಾದ್ರೆ 9 ಇರೋದು ಎಲ್ಲಿ ಅಂದ್ರೆ ಶೂನ್ಯದೊಳಗ, ಸೊನ್ನೆಯೊಳಗ. ಇಲ್ಲಿ ಹೇಳೋದಿಷ್ಟೇ, ಶರಣರ ಸಿದ್ಧಾಂತದ ಪ್ರಕಾರ ಸೊನ್ನೆಗೆ ಬೆಲೆ ಇದೆ. ಗಣಿತದ ಲೆಕ್ಕಾಚಾರದ ಪ್ರಕಾರ ಸೊನ್ನೆಗೆ ಬೆಲೆ ಇಲ್ಲ. ಶಾಲೆಯೊಳಗೆ ಎಲ್ಲ ಮಕ್ಕಳು 100ಕ್ಕೆ 100 ತಗೊಂಡ್ರೆ ಭಾಳ ಚಲೋ ಅಂತೀವಿ. 100ಕ್ಕೆ 00 ತಗೊಂಡ ಅಂದ್ರೆ ಅವನು ಪಾಸ್ ಆಗ್ಯಾನ ಅಂತ ಹೇಳೋದಿಲ್ಲ. ಸೊನ್ನೆಗೆ ಬೆಲೆನೇ ಇಲ್ಲ ಗಣಿತದ ಲೆಕ್ಕಾಚಾರದ ಪ್ರಕಾರ. ಅದಕ್ಕೆ 0ಯಿಂದ 0ಯನ್ನು ಭಾಗಿಸಿದರೆ ಬರುವ ಉತ್ತರ 0, 0ಯಿಂದ 0ಯನ್ನು ಕೂಡಿಸಿದರೆ ಬರುವ ಉತ್ತರ 0, 0ಯಿಂದ 0ಯನ್ನು ಗುಣಿಸಿದರೆ ಬರುವ ಉತ್ತರ 0. ಇದು ಗಣಿತದ ಲೆಕ್ಕಾಚಾರದ ಪ್ರಕಾರ. ಶರಣರ ಸಿದ್ಧಾಂತದ ಪ್ರಕಾರ 0ಗೆ ಬೆಲೆ ಇದೆ ಅಂತಾರ. ಎಲ್ಲದಕ್ಕೂ ಕಾರಣ ಶೂನ್ಯ ಅನ್ನುವಂಥ ಸಿದ್ಧಾಂತವನ್ನ, 0ಗೆ ಬೆಲೆ ಇದೆ ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದು ಯಾರು ಅಂದ್ರೆ 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಶೂನ್ಯಗೆ ಬೆಲೆಯನ್ನು ತಂದು ಕೊಟ್ಟವರು. ಶೂನ್ಯ ಅಂದ್ರೆ ಎಲ್ಲ ಇರ್ತದೆ, ಇರದಂತೆ ಇರುತ್ತದೆ, ಎಲ್ಲವನ್ನ ಅಡಗಿಕೊಂಡಿರ್ತಾವೆ. ಎದ್ರೊಳಗಂದ್ರೆ ಶೂನ್ಯದೊಳಗ. ಹಾಗೆ ನಾವೆಲ್ಲರೂ ಅದಿವೆಲ್ಲ ಶೂನ್ಯ ಇದ್ದಂಗ, 0 ಇದ್ದಂಗ. ನಾವೆಲ್ಲರೂ ಬೆಲೆಯನ್ನ ತಂದುಕೊಳ್ಬೇಕು ಅಂದ್ರೆ ಆ ಮೂಲೆಯೊಳಗಿರುವಂತ ಒಂದೇನೈತಲ್ಲ 0 ಹತ್ರ ಬಂದ್ರೆ 10 ಆಕತ್ತಲ್ಲ. ಹಾಗೆ ನಾವೆಲ್ಲ ಮಾನವರು ನಾವು ಬೆಲೆಯನ್ನು ತಂದುಕೊಳ್ಬೇಕು ನಮ್ಮ ಬದುಕಿಗೆ. ಅಂದ್ರೆ ಬೇರೆ 100 ದೇವರುಗಳನ್ನು ಬೆನ್ನು ಹತ್ತೋದು ಬೇಡ. ನಂದೀಶ ಇಲ್ಲ ಬಸವ ಅನ್ನುವಂಥ ಒಬ್ಬನನ್ನು ನಂಬಿ ಬಿಟ್ರೆ ಸಾಕು, ಆ ಭಗವಂತ ಎಲ್ಲವನ್ನು ನಮಗೆ ಕೊಡ್ತಾನೆ ಅನ್ನುವಂಥದ್ದು ನಮಗೆ ತಿಳಿದು ಬರಬೇಕು. ಅದಕ್ಕೆ ಒಬ್ಬ ದೇವರನ್ನ ನಂಬು, ಒಬ್ಬರನ್ನ ನಂಬು. ಬಸವಣ್ಣವರು ಚಿಕ್ಕ ವಯಸ್ಸಿನೊಳಗ ಅಂಗಳದಲ್ಲಿ ಆಟ ಆಡ್ತಾ ಇದ್ರು. ಬಸವಣ್ಣರ ತಂದೆಯಾಗಿರುವಂತ ಮಾದರಸ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದ. ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಊರಾಗಿರುವ ಎಲ್ಲ ದೇವರುಗಳನ್ನು ಸುತ್ತ ಹಾಕಿಕೊಂಡು ಬರ್ತಿದ್ದ. ಒಂದು ದಿನ ಬಸವಣ್ಣ ನೀರು ಕುಡಿಬೇಕು ಅಂತ ತಾಯಿಗೆ ಕೇಳ್ತಾನೆ. ಅಮ್ಮ, ನನಗೆ ನೀರಡಿಕೆಯಾಗಿದೆ, ನೀರಿನ ದಾಹ ಆಗಿದೆ, ದಯವಿಟ್ಟು ನೀರು ಕೊಡಮ್ಮ. ಅವಾಗ ತಾಯಿ ಹೇಳ್ತಾಳೆ, ಇಲ್ಲಪ್ಪ ನಿಮ್ಮಪ್ಪ ಪೂಜೆ ಮಾಡ್ಬೇಕಲ್ಲ, ಮೀಸಲದ ನೀರದಾವಲ್ಲ, ಪೂಜೆ ಮಾಡಬೇಕು, ಆಮೇಲೆ ನೀರು ಕುಡಿಬೇಕು ಅಂದಾಗ ಏನು ಮಾಡೋದು ಅಂತ ಸಿಟ್ಟಿಗೆ ಬರಲಿಲ್ಲ. ಆಯ್ತು ಬಿಡು ಅಂತ ಹೊರಗೆ ಬಂದ ಅಂಗಳದೊಳಗ ಸಣ್ಣ ಸಣ್ಣ ತೆಗ್ಗುಗಳನ್ನು ತೋಡ್ತಿದ್ದ. ತೋಡುವಾಗ ಮಾದರಸ ಎಲ್ಲ ದೇವರುಗಳನ್ನು ಅಡ್ಡಾಡಿ ಊರಾಗಿರುವಂಥ ದೇವರುಗಳನ್ನು ಸುತ್ತಿ ಹಾಕಿ ಅಂಗಳಕ್ಕೆ ಬರ್ತಾನೆ. ಅಗ್ರಹಾರದ ಹತ್ರ ಬಂದು ಮನೆಯೊಳಗೆ ಹೋಗ್ಬೇಕಾದ್ರೆ ಬಸವಣ್ಣನನ್ನು ನೋಡ್ತಾನೆ. ಬಸವರಸ, ಏನ್ ಮಾಡಾಕತ್ತೀಯಪ್ಪ? ಏನಿಲ್ಲಪ್ಪ, ನನಗೆ ನೀರಡಿಕೆ ಆಗಿತ್ತು, ನೀರಿನ ದಾಹ ಆಗಿತ್ತು, ಅದಕ್ಕಾಗಿ ನೀರು ಕುಡಿಬೇಕು ಅಂತ ತಿಳ್ಕೊಂಡು ಸಣ್ಣ ಬಾವಿಗಳನ್ನು ತೋಡಾಕತ್ತೀನಿ ಅಂತ ನಾಥ. ಬಸವಣ್ಣಗ ತಂದೆಯಾಗಿರುವಂಥ ಮಾದರಸ ಅಂತಾನೆ, ಏನೋ ಹುಚ್ಚ, ಸಣ್ಣ ಬಾವಿಗಳನ್ನು ತೋಡಿದ್ರೆ ನೀರಿನ ದಾಹ ಹಿಂಗ್ತದೇನು ಅಥವಾ ನೀರಿನ ದಾಹ ಹೋಗ್ತದೇನು? ನೀರು ಬೇಕು ಅಂದ್ರೆ ಸಣ್ಣ ಬಾವಿಗಳನ್ನು ತೋಡಿದ್ರಲ್ಲ, ಒಂದೇ ಬಾವಿಯನ್ನು ಆಳವಾಗಿ ತೋಡಿದ್ರೆ ನೀರು ಬರ್ತೈತಪ್ಪ. ಅವಾಗ ನೀರು ಕುಡಿದಾಗ ನಮಗೆ ತೃಪ್ತಿ ಆಗ್ತದಪ್ಪ. ಹಾಗೆ ಒಂದೇ ಬಾವಿಯನ್ನು ತೋಡಬೇಕೆ ಹೊರತಾಗಿ ಗೇಣು ಚೋಟು ಸಣ್ಣ ಬಾವಿಗಳನ್ನು ತೋಡಿದರೆ ನೀರು ಬರೋದಿಲ್ಲ ಅಂತಾರೆ ಬಸವಣ್ಣವರಿಗೆ ತಂದೆ. ಬಸವಣ್ಣ ಅಂತಾನೆ, ಅತಿ ತೀಕ್ಷ್ಣಮತಿಯಾಗಿರುವಂಥ ಬಸವಣ್ಣವ್ರು ಹೇಳ್ತಾರಪ್ಪ, ಎಷ್ಟು ಸುಂದರವಾಗಿ ಹೇಳಿದೆಲ್ಲಪ್ಪ, ಒಂದೇ ಬಾವಿಯನ್ನು ಆಳವಾಗಿ ತೋಡಿದ್ರೆ ನೀರು ಬರ್ತೈತೆ ಅಂದೆಲ್ಲ. ಹಾಗೆ ಊರಲ್ಲಿರುವಂಥ ಎಲ್ಲ ದೇವರುಗಳನ್ನು ಪೂಜೆ ಮಾಡುವ ಬದಲು ಒಬ್ಬ ದೇವರನ್ನು ನಂಬಿ ಪೂಜೆ ಮಾಡಿದ್ರೆ ಆ ದೇವರು ನಿನಗೆ ಕರುಣೆ ಮಾಡ್ತಾನೆ, ನಿನಗೆ ಒಲಿತಾನೆ ಅಂತ ತಿಳ್ಕೊಂಡು ಬಸವಣ್ಣ ಉತ್ತರವನ್ನು ಕೊಡ್ತಾನೆ ತಂದೆಗೆ. ಹಾಗಾದ್ರೆ ನಾವು ಮಾಡೋದು ಒಬ್ಬ ದೇವರನ್ನ ಪೂಜೆ ಮಾಡೋದು.
ನೀ ಬಸವಣ್ಣನರ ಪೂಜೆ ಮಾಡು, ನಂದೀಶನರ ಪೂಜೆ ಮಾಡು, ನಿನಗೆ ಯಾವುದು ಇಷ್ಟಾರ್ಥ ದೇವ್ರು ಇರ್ತದೆ ಅದನ್ನ ಪೂಜೆ ಮಾಡು. ನಮ್ಮ ಮಂದಿ ಹಾಗಿಲ್ರಿ. ಎಲ್ಲಮ್ಗೆ ಹೋದ್ರಿಲ್ಲ, ಅಲ್ಲಿದೊಂದು ಫೋಟೋ ತಂದ್ರ. ಶ್ರೀಶೈಲಕ್ಕೆ ಹೋದ್ರಿಲ್ಲ, ಅಲ್ಲಿದೊಂದು ತಂದ್ರ. ಬಾಗೇವಾಡಿಗೆ ಬಂದಿರಲ್ಲ, ಇಲ್ಲಿದೊಂದು ಹೋದ್ರ. ಎಲ್ಲೆಲ್ಲಿ ದೇವಸ್ಥಾನಗಳಿರ್ತಾವೆ ಎಲ್ಲ ಕಡೆ ಹೊಕ್ಕಾರ ಒಂದೊಂದು ಫೋಟೋ ತರ್ತಾರ. ತಗೊಂಡು ಬಂದು ಅವ್ನು ಏನು ಮಾಡ್ತಾರಂದ್ರೆ ಜಗಲಿ ಮೇಲೆ ಇಡ್ತಾರ. ಜಗಲಿ ಅಂದ್ರೆ ಗೊತ್ತಾಗತ್ತಲ್ಲ, ಜಗಲಿ ಮೇಲೆ ಇಡ್ತಾರೆ. ಎಷ್ಟು ಇಡ್ತಾರ ಜಗಲಿ ಮೇಲೆ ಅಂದ್ರ ಜಗಲಿ ಮ್ಯಾಗ ಜಾಗನ ಇರುದಿಲ್ಲ ಮತ್ತೊಂದು ಏನಾರ ಇಡಾಕ. ಅಷ್ಟು ತುಂಬಿದ ಮೇಲೆ ಜಗಲಿ ಮ್ಯಾಲಿನ ಮತ್ತೆ ಮಳೆ ಹೊಡ್ಯಾಕ ಹತ್ತಾರ. ಅಲ್ಲಿ ಫೋಟೋ ಎಲ್ಲ ಹಾಕ್ತಾರ. ಎಲ್ಲ ಹಾಕಿದ ಮೇಲೆ ಮತ್ತೆ ಆ ಜಗಲಿ ಮೇಲೆ ಸಣ್ಣ ಸಣ್ಣ ಸಾಲಿಗ್ರಾಮ ಅಂತ ಇಡ್ತಾರೆ. ಸಾಲಿಗ್ರಾಮ ಎಲ್ಲ ಪೂಜೆ ಮಾಡ್ತಾರೆ. ಭಾಳ ದೇವರಿದ್ರೆ ಎಷ್ಟು ಅನಾಹುತ ಆಗುತ್ತಾ ಅಂತ ಹೇಳ್ತೀನಿ ನಿಮ್ಗೆ. ಒಬ್ಬರ ಇರಲಿ ದೇವರು ಅಂತ, ಒಬ್ಬ ದೇವರನ್ನ ನಂಬ್ರಿ, ಆ ದೇವ್ರು ನಿಮ್ಗೆ ಸದಾ ಕಾಲ ಒಳ್ಳೇದು ಮಾಡ್ತಾರೆ. 100 ಮಂದಿ ದೇವರನ್ನ ನಂಬಿದ್ರೆ ಯಾವ ದೇವರು ನಿಮಗೆ ಕೈ ಏನು ಮಾಡ್ತಾನಂದ್ರೆ ಕೈ ಹಿಡಿದು ಎತ್ತೋದಿಲ್ಲ. ಎಲ್ಲ ದೇವರು ಕೈಯ ಕೊಡ್ತಾವ ನಿಮ್ಗೆ. ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಾಕ ಒಬ್ಬ ಹೆಣ್ಮಗಳು ಅಂದ್ಲು, ಯಪ್ಪ ಈ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಮಕ್ಕಳಿಗೆ ನೀವು ಹೇಳಬೇಕು ಪೂಜೆ ಮಾಡು ಅಂದ್ರೆ ಅವು ಹೇಳ್ತಾವ, ಯವ್ವ ಈ ಪೂಜೆ ಮಾಡೋದ್ರೊಳಗೆ ನಮ್ಗೆ ಸಾಲಿ ಟೈಮ್ ಆಕೈತಿ, ನಮ್ಗೆ ಆಗುದಿಲ್ಲ ಅಂತಾರ. ಒಂದ ಫೋಟೋ ಇರಲಿ ಭಾಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಪೂಜೆ ಮಾಡ್ತಾವ ಹುಡುಗರು. 100 ಫೋಟೋ ಇಟ್ಟರು ಮಾಡೋದಿಲ್ಲ. ಒಬ್ಬವ ಭಾಳ ಹಸಿವಾಗಿತ್ತು, ಅವಾಗ ಹೇಳ್ತಾನೆ, ಯವ್ವ ನನಗೆ ಹಸಿವಾಗ್ಯದ ಉಣ್ತೇನೆ. ಯಪ್ಪ ಇವತ್ತು ಅಮಾವಾಸ್ಯೆ ಅದ, ಅಮಾವಾಸ್ಯೆ ಐತಿ, ಮತ್ತೇನು ಮಾಡಬೇಕು? ಏನಿಲ್ಲಪ್ಪ, ಆ ಕಡೆ ಒಂದು ಚರಿಗೆ ನೀರು ಹಾಕೋ, ಈ ಕಡೆ ಒಂದು ಚರಿಗೆ ನೀರು ಹಾಕೋ, ನೀರು ಹಾಕ್ಕೊಂಡು ಸ್ನಾನ ಮಾಡಿ ಒಂದಿಟ್ಟು ದೇವ್ರ ಪೂಜೆ ಮಾಡಿಬಿಡು. ಮಾಡಿದ ತಕ್ಷಣ ನಿನಗೆ ಹೋಳಿಗೆ ಮಾಡಿ ಕೊಡ್ತೀನಿ, ಊಟ ಮಾಡಿ ಹೋಗಂತಿ ಅಂದ್ಲಾಕಿ. ಇವ ಅಂದ, ಜಗಲಿ ಮೇಲೆ ನೋಡಿದ್ರೆ 100 ದೇವ್ರದಾವ. ಅವು ಎಲ್ಲ ಪೂಜೆ ಮಾಡೋದ್ರೊಳಗ ಇಲ್ಲೇ ಪಕ್ಕದಾಗ ನಮ್ಮ ಅಕ್ಕನ್ನ ಕೊಟ್ಟಿವಲ್ಲ, 2 ಕಿಲೋಮೀಟರ್ ಐತಿ. ಇಲ್ಲಿ ಪೂಜೆ ಮಾಡೋದ್ರೊಳಗ ಆ ಮನೆಗೆ ಹೋಗಿ ಅಲ್ಲಿ ಅಕ್ಕನ ಮನೆಗೆ ಉಂಡು ಬರ್ಬೋದು ಅಂತ ತಿಳ್ಕೊಂಡು ಇವ ಏನು ಮಾಡಿದ್ರೆ ನಾ ಮಾಡೋದಿಲ್ಲ ಅಂತ ಸೈಕಲ್ ತಗೊಂಡು ಸೀದಾ ಪಕ್ಕದವ್ರಿಗೆ ಅವ್ರ ಅಕ್ಕನ ಮನೆಗೆ ಹೋದ. ಯಾಕ ನನಗೆ ಹಸಿವಾಗೈತಿ, ಏನು ಮಾಡಿ ಊಟಕ್ಕೆ ಕೊಡು ಅಂತ. ಅಯ್ಯೋ ತಮ್ಮ ಚಲೋ ಆತು ಬಿಡಪ್ಪ, ನಿಮ್ಮ ಮಾವ ಹೊಲಕ್ಕೆ ಹೋಗ್ಯಾನ, ಬಂದಿದ್ದು ಚಲೋ ಆತು. ಇವತ್ತು ಅಮಾವಾಸ್ಯೆ ಐತಿ, ಮನ್ಯಾಗ ನಿಮ್ಮ ಮಾವನೂ ಇಲ್ಲ. ಒಂದು ಚರಿಗೆ ಆ ಕಡೆ ಒಂದು ಚರಿಗೆ ಈ ಕಡೆ ಒಂದು ಚರಿಗೆ ನೀರು ಹಾಕ್ಕೊಂಡು ಒಂದಿಟ್ಟು ದೇವ್ರ ಪೂಜೆ ಮಾಡಿ ಎಡಿ ಹಿಡಿದು ಊಟ ಮಾಡು ಅಂದ್ಲಾಕಿ. ಇವ ಹೋಗಿದ್ದೆ ಅದಕ್ಕೆ ದೇವ್ರ ಪೂಜೆ ಮಾಡಂದಿದ್ದಕ್ಕೆ ಅಕ್ಕನ ಮನೆಗೆ ಹೋಗಿರ್ತಾನ. ಅಕ್ಕನೂ ಅದನ್ನ ಹೇಳ್ತಾಳ. ಅವಾಗಂತ ನಾವು ಇವ್ರಿಗೆ ಕಲಿಸ್ಬೇಕು ಪಾಠ ಅಂದವ. ಸೀದಾ ಎಲ್ಲ ಬಿಟ್ಟ ಸೈಕಲ್ ತಗೊಂಡು ಸೀದಾ ಮನೆಗೆ ಬಂದವನ ಅವಾಗ ಹೇಳ್ತಾನೆ, ಯವ್ವ ಅಕ್ಕ ಎಣ್ಣೆ ಕುಡಿದು ಬಿಟ್ಟಾಳಂದವ. ಅಕ್ಕ ಎಣ್ಣೆ ಕುಡಿದು ಬಿಟ್ಟ. ಇದು ಅಮಾಸೆ ಬಿಡುತ್ತೆ, ಹುಣ್ಣಿಮೆ ಬಿಡುತ್ತೆ, ಹೋಳಿಗೆ ಮಾಡೋದು ಬಿಡುತ್ತೆ, ಎಲ್ಲ ಬಿಟ್ಟು ಒಂದು ಟ್ಯಾಕ್ಟ್ರಿ ಮಾಡ್ತದು. ನಾ ಮಾಡಿ 4 ಮಂದಿ ಬಾರ್ಸವನ್ನ ಕರ್ಕೊಂಡು ಒಂದು ಸೀರೆ ತೊಗೊಂಡು ಒಂದು ಮಾಲೆ ತೊಗೊಂಡು ಅದು ತಯಾರಾತು. ಎಲ್ಲಿಗ್ರಿ? ಎಲ್ಲಿಗೆ? ಈ ಚಲೋ ಸೀರಿಗಿರಿ ಉಟ್ಕೊಂಡು ಟಿಪ್ ಟಾಪ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಗಾಡಿ ಹೋಗ್ತಿರ್ತೈತಿ. ಎಲ್ಲಿಗ್ರಿ? ಬರೀ ಹರಿಯದಾರು. ಎಲ್ಲಿ ಹೋಗ್ತಿರ್ತಾರೆ? ಮದುವೆಗೆ ಹೋಗ್ತಿರ್ತಾರ. ಇವು ವಯಸ್ಸಾದದು ತಲೆ ಮೇಲೆ ಒಂದು ರುಮಾಲ್ ಅಥವಾ ವಸ್ತ್ರ ಸುತ್ತಿಕೊಂಡು ಹಳೆ ಅಂಗಿ ಹಾಕ್ಕೊಂಡು ಇವು ಟ್ಯಾಕ್ಟ್ರಾಗ ಕುತ್ಕೊಂಡು ಕಾಲು ಇಳೆ ಬಿಟ್ಕೊಂಡು ಟ್ಯಾಕ್ಟ್ರಾಗ ಕುತ್ಕೊಂಡು ಇವು ಹೋಗ್ತಿರ್ತಾವೆ. ಇವು ಎಲ್ಲಿ ಹೋಗ್ತಾವ್ರಿ? ವಯಸ್ಸಾದದ್ದು ಎಲ್ಲಿ ಹೋಗ್ತಾವ? ಮಣ್ಣು ಕೊಡಾಕ. ಯಾಕೆ ಹೋಗ್ತಾರ್ರಿ? ಯಾಕೆ ಹೊಕ್ಕಾರ ಅಂದ್ರೆ ಇವರೆಲ್ಲರೂ ಮುಂದೆ ನಮ್ಮದು ಪಾಳೆ ಬಂದೈತಿ, ಹೆಂಗೆ ಕುಂಡ್ರಿಸ್ತಾರ ಅಂತ ನೋಡಿ ಬರಕ್ಕೆ ಇವು ಹೊಕ್ಕಾವ. ಮತ್ತು ಅವೇನು ಮದುವೆಗೆ ಹೊಕ್ಕಾವಲ್ಲ ಅವು ಅಂತಾವು ಮುಂದೆ ನಮ್ಮದು ಅಪ್ಪ ಈಗ ಎಲ್ಲ ಬರೋಬ್ಬರಿ ಕಲ್ತು ಬಿಡೋಣ, ಹೆಂಗೆ ನೋಡ್ಬೇಕು, ಎಲ್ಲ ಪ್ರಾಕ್ಟೀಸ್ ಅಂತ ತಿಳ್ಕೊಂಡು ಅವು ಅಂತಿರ್ತಾವ. ಇವು ಮಣ್ಣು ಕೊಡಕ್ಕೆ ಹೊಕ್ಕಾವ, ಅವು ಲಗ್ನ ನೋಡಕ್ಕೆ ಹೊಕ್ಕಾವ. ನಾನು ಭಾಳ ಜನರಿಗೆ ಹೇಳ್ತೀನಿ, ದಯವಿಟ್ಟು ನಿಮಗೆ ಹೇಳೋದು ಒಂದ ಮಾತು, ನಿಮಗೆ ಸೊಂಟ ಗಟ್ಟಿದ್ರ ಕಾಲು ಗಟ್ಟಿದ್ರ ಕುಂಡ್ರಾಕ ಬರ್ತೈತೆ ಅಂದ್ರ ದಯವಿಟ್ಟು ನೆಲಕ್ಕೆ ಕುಂಡ್ರೋದನ್ನು ಕಲೀರಿ. ನೆಲಕ್ಕೆ ಕುಂಡ್ರೋದನ್ನು ಕಲೀರಿ. ನಾಳೆ ನೀವು ಹೋದ ಮೇಲೆ ನಿಮ್ಮನ್ನು ಸೋಫಾ ಸೆಟ್ ಮ್ಯಾಗ ಕುಂಡ್ರಿಸೋದಿಲ್ರಿ ಮಾರಾಯ. ನಿಮ್ಮನ್ನು ಕುಂಡ್ರಿಸೋದು ನೆಲಕ್ಕೆ. ನಿಮ್ಮನ್ನು ಕುಂಡ್ರಿಸೋದು ನೆಲಕ್ಕೆ. ಯಾಕೆ ನೆಲಕ್ಕೆ ಕುಂಡ್ರಿಸ್ತಾರಂದ್ರ ನಿಂದು ಏನೂ ಇಲ್ಲ, ಕೊನೆಗೆ ನೀ ನೆಲಕ್ಕೆ ಇರಬೇಕು. ಅದಕ್ಕೆ ದಯವಿಟ್ಟು ನಿಮಗೆ ಈಗ ಹೇಳ್ತೀನಿ ನಾನು, ಕುಂಡ್ರಾಕ್ ಬರೋರು ಹರಿಯದವರು
ಒಂದಿಟ್ಟು ಪ್ರಾಕ್ಟೀಸ್ ಮಾಡ್ರಿ, ರೂಢಿ ಮಾಡಿಕೊಳ್ರಿ. ನೆಲಕ್ಕೆ ಕುಂಡ್ರದ ಒಂದು ವೇಳೆ ಈಗ ಸೀದಾ ಕುಂತ್ರಿ ಅಂದ್ರ ಕಲ್ತ್ರಿ ಅಂದ್ರ ಅವಾಗ ನಿಮ್ಮನ್ನು ಸೀದಾ ಕುಂಡ್ರಿಸ್ತಾರ. ಮತ್ತು ಇವಾಗ ಸೀದಾ ಕುಂಡ್ರಾಕ ಕಲೀಲಿಲ್ಲ ಅಂದ್ರೆ ಅವಾಗ ಒದ್ದು ಕಾಲು ಮುರಿದು ಕುಂಡ್ರಿಸ್ತಾರ. ಅದಕ್ಕೆ ಒದ್ದು ಕಾಲು ಮುರಿದು ಕುಂಡ್ರಿಸ್ಕೋಬಾರ್ದು ಅಂದ್ರೆ ಈಗಿನಿಂದ ಒಂದಿಟ್ಟು ನೆಲಕ್ಕೆ ಕುಂಡ್ರೋದು ಕಲೀರಿ. ಹಂಗ ಅಂದ ಕಲಿಸ್ಬೇಕು ಇವ್ರಿಗೆ ಪಾಠ ಅಂದವನ ಮನೆಗೆ ಬಂದ ಅವ್ರವೆಲ್ಲ ಮಾಡಿ ಬಿಟ್ಟು ಗಾಡಿ ತಗೊಂಡು ಮಂದಿ ಕರ್ಕೊಂಡು ಹತ್ಕೊಂತ ರೆಡಿ ಆತದು. ಅಲ್ಲಿ ಅವು ರೆಡಿ ಆಗೋದ್ರೊಳಗೆ ಇಲ್ಲಿ ಮತ್ತೆ ಬಂದವ ಅಕ್ಕನ ಹತ್ರ. ಯಾಕ ಅವ್ವ ಉರ್ಲ್ ಹಾಕ್ಕೊಂಬಿಟ್ಟಾಳ ಅಂದವ. ಅವ್ವ ಉರ್ಲ್ ಹಾಕ್ಕೊಂಬಿಟ್ಟಾಳ. ಯಾವಾಗ ಅವು ಉರ್ಲ್ ಹಾಕ್ಕೊಂಡಾಳ ಅಂದ, ಇದು ಅಕ್ಕ ಅಮಾಸಿ ಹುಣಿವಿ ಹೋಳಿಗೆ ಎಲ್ಲ ಬಿಟ್ಟು ಇದು ಒಂದು ಟ್ಯಾಕ್ಟರಿ ಮಾಡಿತು. ಇದು 4 ಮಂದಿಗೆ ಹೇಳ್ತು, ಊದವ್ರನ್ನ ಬಾರ್ಸವ್ರನ್ನ ಕರ್ಕೊಂಡು ಸೀರೆ ತಗೊಂಡು ಮಾಲೆ ತಗೊಂಡು ಇದು ಟ್ಯಾಕ್ಟ್ರಿ ಒಳಗೆ ಹತ್ಕೊತ ಬಾಯ್ ಬಡ್ಕೊತ ಬಂತಿದು. ಇದು ಟ್ಯಾಕ್ಟ್ರಿ ಆ ಕಡೆಯಿಂದ ಆ ಊರಾಗಿಂದ ಬಂತು, ಈ ಟ್ಯಾಕ್ಟ್ರಿ ಈ ಊರಾಗಿಂದ ಬಂದು ಎರಡೂ ಒಂದೇ ಕಡೆ ಕುಂಡ್ರು. ಹಂಗೆ ಒಂದು ಗಿಡದಾಗ ಇವ ಹತ್ತಿ ಕುಂತಿದ್ದ ಮಗ ಒಂದು ಗಿಡದಾಗ. ಯಾವಾಗ ಆ ಟ್ಯಾಕ್ಟ್ರಿ ಎದುರಿಗೆ ಬಂತು, ಈ ಟ್ಯಾಕ್ಟ್ರಿ ಎದುರಿಗೆ ಬಂತು, ಅದ್ರಾಗಿಂದ ಅವ್ರ ಅಕ್ಕ ಇಳಿತಾಳ, ಇದ್ರಾಗಿಂದ ಇವ್ರು ಅವು ಇಳಿತಾಳ. ಇಳಿದು ಇಬ್ರು ಮಾತಾಡ್ತಾರ. ಯವ್ವ ಮಗಳ ಮತ್ತೆ ಎಣ್ಣೆ ಕುಡ್ದಾಳಂದ ನಿಮ್ಮ ತಮ್ಮ, ಯವ್ವ ನೀ ಊರ್ಲ್ ಹಾಕ್ಯಂಡಾಳಂದ, ಏನಿದು ಇಬ್ರು ಸತ್ತಿಲ್ಲ ಅಂದಾಗ ಇಬ್ರು ಮಾತಾಡುವಾಗ ಮ್ಯಾಲೆ ಕೂತಿದ್ದವ. ಇನ್ನೇನು ಪೂಜೆ ಮಾಡಂತೀರ ನನಗಂದವ. ಬರೀ ಪೂಜೆ ಮಾಡು ಅಂದ್ರೆ ಇದ್ದವ್ರನ್ನ ಸಾಯಿ ಹೊಡೆಯುವಂತ ಮಕ್ಕಳು ಅದಾವಂದ್ರೆ ದೇವರನ್ನ 100 ಜಗಲಿ ಮೇಲೆ ಇಡಬೇಡಿ. ಒಬ್ಬ ದೇವರನ್ನ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಇಟ್ಟು ಬಿಟ್ರೆ ನಿಮ್ಮ ಮನೆಯ ಮಕ್ಕಳು ಪ್ರೇಮದಿಂದ ಪೂಜೆ ಮಾಡ್ತಾವೆ, ಪ್ರೀತಿಯಿಂದ ಪೂಜೆ ಮಾಡ್ತಾವೆ. ಅದಕ್ಕೆ ಭಗವಂತ ಎಲ್ಲಿದ್ದಾನೆ? ಭಗವಂತ ಎಲ್ಲಿದ್ದಾನಂದ್ರೆ ಬೇರೆ ಎಲ್ಲೂ ಇಲ್ಲ, ನಿನ್ನೊಳಗೆ ಇದ್ದಾನೆ. ಹೇಗಿದ್ದಾನಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣದ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣದ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತಾರವರು. ದೇವರು ಹೇಗಿದ್ದಾನೆ, ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದಕ್ಕೆ ಉತ್ತರ ಕೊಡ್ತಾರ ಅವರು. ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂದ್ರೆ ಅವ್ರು ಹೇಳ್ತಾರ, ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕ ಅಂದ್ರ ನೀರು, ಆ ನೀರಿನೊಳಗ ಬೆಂಕಿ ಇದೆ. ನಿಮ್ಮ ಕಣ್ಣಿಗೆ ಕಾಣುತ್ತನ್ರಿ? ಆ ಬೆಂಕಿ ಕಣ್ಣಿಗೆ ಕಾಣಬೇಕು ಅಂದ್ರೆ ಮೇಲಿಂದ ಧುಮುಕುವಂತ ನೀರಿಗೆ ಕೆಳಗಡೆ ಚಕ್ರವನ್ನಿಟ್ಟಾಗ ಆ ನೀರಿನ ಸ್ಪೀಡಿಗೆ, ಆ ನೀರಿನ ಹೊಡೆತಕ್ಕೆ ಅಲ್ಲಿ ಘರ್ಷಣೆ ಉತ್ಪತ್ತಿಯಾಗಿ ಚಕ್ರದಿಂದ ವಿದ್ಯುತ್ ಉತ್ಪತ್ತಿಯಾಗಿ ಆ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ನಾವೆಲ್ಲ ಕತ್ತಲದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹುಡುಕ್ತಾ ಇದೀವಿ. ಅಂದ್ರೆ ಈ ಬೆಳಕು ಬಂದಿದ್ದು ಎಲ್ಲಿಂದ ಅಂದ್ರೆ ಅದು ನೀರಿನಿಂದ. ನೀರಿನೊಳಗನ ಬೆಂಕಿ ಐತಿ, ಅದು ಕಾಣೋದಿಲ್ಲ. ಅದು ಕಾಣಬೇಕಂದ್ರೆ ಅದಕ್ಕೆ ಸಹಕಾರಗಳು ಬೇಕು, ಚಕ್ರಗಳ ಸಹಾಯ ಬೇಕು. ಅದನ್ನ ಜಲಪಾತದ ಅಡಿಯಲ್ಲಿ ಇಟ್ಟಾಗ ಅದರಿಂದ ಉತ್ಪತ್ತಿಯಾಗುವಂತ ಏನು ಕಿಡಿಗಳದಾವ, ಘರ್ಷಣೆಯಿಂದ ಉತ್ಪತ್ತಿಯಾಗುವಂತ ಶಾಖ ಇದೆ, ಆ ಶಾಖದಿಂದ ಬೆಂಕಿ ನಮಗೆ ಕಾಣ್ತದೆ. ಅದು ಯಾವ ತರನಾಗಿ ಅಂದ್ರೆ ಅದು ವಿದ್ಯುತ್ತಿನ ರೂಪದೊಳಗೆ ನಮಗೆ ದೊರೀತದ. ಹಂಗ ಭಗವಂತನು ನಮ್ಮೊಳಗೆ ಇದ್ದಾನೆ. ದೇಹದೊಳಗ ಬೆಂಕಿ ಇದೆ, ಕಾಣುತ್ತನ್ರಿ? ಕಾಣೋದಿಲ್ಲ. ಆ ಬೆಂಕಿ ಗೊತ್ತಾಗಬೇಕಾದ್ರೆ ಯಾವಾಗಾದ್ರೂ ನಾವು ಕುಳಿತಂತ ಸಂದರ್ಭದಲ್ಲಿ ಎಲ್ಲಿ ನಮ್ಮ ದೇಹವನ್ನು ಮುಟ್ಟಿಕೊಂಡಾಗ ಆ ದೇಹದ ಭಾಗ ಸುಡ್ತಾ ಇದ್ರೆ ನಮಗೆ ಜ್ವರ ಬಂದವು ಅಂತ ಹೇಳ್ತೀವಲ್ಲ, ಹಂಗ ಈ ದೇಹದೊಳಗ ಪಂಚಮಹಾಭೂತಗಳದಾವಲ್ಲ, ಹಂಗ ಪಂಚಮಹಾಭೂತಗಳಲ್ಲಿ ಭಗವಂತನಿದ್ದಾನೆ ಅಂತಾರೆ ಶರಣರು. ಉದಕದಲ್ಲಿ ನೀರೈತಲ್ಲ, ಆ ನೀರಿನೊಳಗೆ ಬೆಂಕಿ ಐತಪ್ಪ, ಅದು ಕಾಣಬೇಕಂದ್ರ ಅದಕ್ಕೆಲ್ಲದು ಬೇಕಲ್ಲ. ಹಂಗ ನಿನ್ನೊಳಗಿರುವಂತ ದೇವರು ನಿನಗೆ ಕಾಣಬೇಕು ಅಂದ್ರೆ ಅಲ್ಲಿ ನೀನು ಏನು ಮಾಡ್ಬೇಕಂದ್ರೆ ಯೋಗಿಗಳ ಹತ್ರ ಹೋಗಿ, ಶ್ರೇಷ್ಠ ಗುರುವಿನ ಹತ್ರ ಹೋಗಿ ಒಂದಿಷ್ಟು ಆಚಾರವನ್ನು ಕಲಿತು ಅವರಿಂದ ಒಂದಿಷ್ಟು ನೀನೇನಾದ್ರೂ ಬೋಧನೆಯನ್ನು ಪಡ್ಕೊಂಡ್ರೆ ನಿನ್ನೊಳಗಿರುವಂತ ಬೆಳಕು ಅವಾಗ ನಿನ್ನ ಮುಂದೆ ಕಂಗೊಳಿಸ್ತೈತಿ ಅಂತಾರೆ ಶರಣರು. ನಿನ್ನೊಳಗನೆ ಆಗಿದೆ ಆ ಶಕ್ತಿ. ಮುಂದೆ ಹೇಳ್ತಾರವ್ರು, ನನೆಯೊಳಗಣ ಪರಿಮಳದಂತಿದ್ದಿತ್ತು. ನನೆ ಅಂದ್ರೆ ಮೊಗ್ಗು. ಈ ಮಲ್ಲಿಗೆ ಹೂವನ್ನ
ನೀವು ಯಾವಾಗ ಅದರ ವಾಸನೆ ಮೂಗಿಗೆ ಬಡ್ದಾಗ ಇಲ್ಲಿ ಮಲ್ಲಿಗೆ ಗಿಡ ಅಂತ ಐತಿ ಅಂತ ನಾವು ಭಾವಿಸ್ಕೊಳ್ತೇವೆ. ಇಲ್ಲಿ ಮೂಗಿಗೆ ವಾಸನೆ ಬಡ್ದಾಗ ಇಲ್ಲಿ ಸಂಪಿಗೆಯ ಗಿಡ ಐತಿ ಅಂತ ನಾವು ಭಾವಿಸ್ಕೊಳ್ತೀವಲ್ಲ. ಹಾಗಾದ್ರೆ ಆ ಮಲ್ಲಿಗೆಯಲ್ಲಿರುವಂಥ ವಾಸನೆ, ಸಂಪಿಗೆಯಲ್ಲಿರುವಂಥ ವಾಸನೆ ಯಾವಾಗ ಬರ್ತೈತೆ ಅಂದ್ರೆ ಆ ಮೊಗ್ಗು ಅರಳಿದಾಗ. ಮೊಗ್ಗು ಒಳಗನೇ ಆ ವಾಸನೆ ಇರ್ತದೆ. ಆ ವಾಸನೆ ಯಾವಾಗ ಹೊರಸೂಸ್ತದಂದ್ರೆ ಮೊಗ್ಗು ಅರಳಿದಾಗ ಆ ವಾಸನೆ ಬರ್ತೈತಲ್ಲ. ಹಾಗಾದ್ರೆ ಆ ವಾಸನೆ ಎಲ್ಲಿ ಅಡಗಿತ್ತು ಅಂದ್ರೆ ಆ ಮೊಗ್ಗಿನೊಳಗ. ಹಂಗ ದೇವರೂ ಸಹಿತ ನಮ್ಮಲ್ಲಿನೇ ಇದ್ದಾನೆ. ಆ ದೇವರು ಹೊರಗೆ ಬರಬೇಕಾದ್ರೆ ನಾವು ಗುರುಗಳ ಸಮೀಪ ಹೋಗಬೇಕು. ಮತ್ತೆ ಹೇಳ್ತಾರಲ್ಲ ಅವರು, ಸಸಿಯೊಳಗಣ ರಸದ ರುಚಿ ಅಂತಿದ್ದೆ. ಮಾವಿನಕಾಯಿ ಅಂತ ಹೇಳ್ತೀವಲ್ಲ, ಮಾವಿನ ಗಿಡ. ಆ ಮಾವಿನ ಗಿಡ ಯಾವಾಗ ರುಚಿ ಗೊತ್ತಾಗುತ್ತೆ ನಮಗಂದ್ರೆ ಅದು ಹಣ್ಣು ಬಿಟ್ಟಾಗ. ಇದು ಹುಳಿಯಾದ ಹಣ್ಣು ಸಿಹಿಯಾದ ಹಣ್ಣು ಅನ್ನೋದು ಗೊತ್ತಾಗಬೇಕಂದ್ರೆ ಆ ಮಾವಿನ ಗಿಡ ಫಸಲನ್ನ ಕೊಟ್ಟಾಗ ಗೊತ್ತಾಗ್ತದಲ್ಲ. ಹಾಗಾದ್ರೆ ಆ ಮಾವಿನ ರುಚಿ ಎಲ್ಲಿ ಅಡಗಿಕೊಂಡಿತ್ತು ಇಷ್ಟು ದಿನ ಅಂದ್ರೆ ಅದು ಮರದೊಳಗನೆ ಆ ರುಚಿ ಇತ್ತು. ಆ ರುಚಿ ಗೊತ್ತಾಗಬೇಕಾದ್ರೆ, ನಾಲಿಗೆಗೆ ತಿಳಿಬೇಕಾದ್ರೆ ಆ ಹಣ್ಣು ಬಿಟ್ಟಾಗ, ಹಣ್ಣು ತಿಂದಾಗ ಗೊತ್ತಾಗುತ್ತೆ. ಹಂಗ ದೇವರು ನಮ್ಮೊಳಗ ಅದಾನ. ಆ ದೇವರು ನಮಗೆ ಕಾಣಬೇಕು ಅಂದ್ರೆ ಗುರುವಿನ ಹತ್ರ ಹೋಗಬೇಕು ಅಂತಾರೆ. ಮುಂದೆ ಒಂದು ಉಪಮೇಯವನ್ನು ಕೊಡ್ತಾರೆ ಬಸವಣ್ಣವರು, ಕನ್ಯೆಯ ಸ್ನೇಹದಂತಿದ್ದಿತ್ತು. ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು. ದೇವರ ನಿಲುವು ಹೇಗೈತೆ ಅಂದ್ರೆ ಕನ್ಯೆಯ ರೂಪದೊಳಗದ. ಕನ್ಯೆ ಅಂದ್ರೆ ಹೆಣ್ಣು ಮಗಳು. ಮಗಳ ಹತ್ರ ತಾಯ್ತನ ಇಲ್ಲ ಅಂತ ಭಾವಿಸಬಾರ್ದು ನಾವು. ಆ ತಾಯ್ತನ ಗೊತ್ತಾಗಬೇಕು ನಮಗಂದ್ರೆ ಆಕೆಗೆ ಮದುವೆ ಮಾಡಿದಾಗ ಗೊತ್ತಾಗ್ತದೆ ತಾಯ್ತನ ಗೊತ್ತಾಗ್ತದೆ. ಮದುವೆ ಮಾಡಲಿಲ್ಲ ಅಂದ್ರೆ, ತಾಯ್ತನ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಹೆಣ್ಣು ಮಗಳು ತಾಯ್ತನ ಇಲ್ಲ ಅಂತ ನಾವು ವಾದ ಮಾಡೋಕ್ಕಾಗೋದಿಲ್ಲ, ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಅದು ತಾಯ್ತನ ಗೊತ್ತಾಗಬೇಕಾದ್ರೆ ನಾವು ಗಂಡಿನೊಂದಿಗೆ ಮದುವೆಯನ್ನು ಮಾಡಿದಾಗ ಹೆಣ್ಣಿಗೆ ತಾಯ್ತನ ಆಯ್ತು ಅನ್ನೋದು ಗೊತ್ತಾಗುತ್ತಲ್ಲ. ಹಂಗ ಒಬ್ಬ ಭಕ್ತನಾಗಿರುವಂಥ ಶಿಷ್ಯ, ಶ್ರೇಷ್ಠ ಶಿಷ್ಯ ಸಿಕ್ಕಾಗ ಆತ ಗುರುವಿನೊಂದಿಗೆ ಮದುವೆಯಾದಾಗ ಆತನಲ್ಲಿಯೂ ಸಹಿತ ತಾಯ್ತನ ಅನ್ನೋದು ಗೊತ್ತಾಗುತ್ತಂದ್ರೆ, ತಾಯ್ತನ ಅಂದ್ರೆ ಇಲ್ಲಿ ಬೇರೆ ಏನೂ ಅಲ್ಲ, ಭಗವಂತನ ನಿಲುವು ಗೊತ್ತಾಗ್ತದೆ ಅನ್ನುವಂಥ ಮಾತನ್ನ, ಭಗವಂತನ ಸ್ವರೂಪ ಗೊತ್ತಾಗ್ತದೆ. ಭಗವಂತನ ಮುಟ್ಟಲಿಕ್ಕೆ, ಸಾಕಾರವನ್ನು ಕೊಡಲಿಕ್ಕೆ ಗುರು ನಮ್ಗೆ ಏನು ಮಾಡ್ತಾನಂದ್ರೆ ಮಾರ್ಗವನ್ನು ತೋರಿಸ್ತಾನೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರ, ಗುರುವಿನ ಸಾಮೀಪ್ಯ ನೀವು ಹೋಗಬೇಕು ಅನ್ನೋದಕ್ಕಾಗಿನೇ ದೇವರು ನಮಗೆ ಕಾಣಬೇಕಾದ್ರೆ ಗುರುಗಳ ಹತ್ರ ನೀವು ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತಾರಂದ್ರೆ, ನಾವು ಎಲ್ಲೂ ಕಾಣದ ದೇವರನ್ನು ಹುಡುಕುವ ಬದಲು ಇಲ್ಲೇ ಇರುವಂಥ ಗುರುವಿನ ಹತ್ರ ಹೋಗಿ ಆ ಗುರುಗಳ ಮಾರ್ಗದರ್ಶನದೊಳಗೆ ನಾವು ಬದುಕಿದ್ದೇ ಕರೆ ಆದರೆ ನಮ್ಮ ಮುಂದೆನೇ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅದಕ್ಕೆ ನಾವು ದೇವರನ್ನ ಹುಡುಕೋದು ಬೇಡ, ನಮ್ಮೊಳಗನೇ ಇದ್ದಾನೆ, ನಾವೇ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ದೇವರಿಗೆ ಬುದ್ಧಿಲ್ಲ ಅನ್ನುವಂಥ ಜನಗಳೇ ಬಾಳಿದ್ದಾರೆ ಈ ಭೂಮಿ ಮೇಲೆ. ಅಲ್ಲಾಹ್ಕೋ ಅಕಲ್ ನಹಿ ಅಂತಾರೆ. ನಹಿ, ಅವನಿಗೆ ಬುದ್ಧಿನೇ ಇಲ್ಲ, ಅಲ್ಲಾಗ ಬುದ್ಧಿನೇ ಇಲ್ಲ ಅಂತಾರೆ. ಯಾಕ ಅಂದ್ರ ಅವ ಹೇಳಿದ, ಯಾಕಂದ್ರ ಅಲ್ಲೋ ಬುದ್ಧಿ ಐತೇನು ಭಗವಂತನಿಗೆ. ಯಾಕ? ಕುಂಬಳಕಾಯಿ ಇಂತಾವಿರ್ತಾವ, ಕುಂಬಳಕಾಯಿ, ಆದ್ರೆ ಅದ್ರ ಬಳ್ಳಿ ಎಷ್ಟು ಸಣ್ಣದಿರ್ತದ. ಸಣ್ಣ ಬಳ್ಳಿಗೆ ಇಂತಿಂತ ಕುಂಬಳಕಾಯಿಗಳನ್ನು ಬಿಟ್ಟು ಕೊಟ್ಟಾನ. ಮತ್ತೆ ದೊಡ್ಡ ದೊಡ್ಡ ಆಲದ ಮರಗಳಿರ್ತಾವ, ಹತ್ತಿಯ ಮರಗಳಿರ್ತಾವ, ಆ ಮರಗಳಿಗೆ ಸಣ್ಣ ಸಣ್ಣ ಕಾಯಿಗಳನ್ನು ಕೊಟ್ಟಾನ. ಅದಕ್ಕೆ ಅವನಿಗೆ ಬುದ್ಧಿಲ್ಲ ಅಂದೊಬ್ಬ. ಯಾವಾಗ ಬಿಸಿಲು ಹತ್ತಿತ್ತು, ಸ್ವಲ್ಪ ಗಿಡ ನೆಳ್ಳು ಇತ್ತಲ್ಲ, ಮಲ್ಕೊಂಡವ ಅಲ್ಲೇ ಹತ್ತಿ ಹಣ್ಣಿನ ಗಿಡದ ಕೆಳಗೆ ಮಲಗಿದ. ಮಲಗಿ ಹೇಳೋದ್ರೊಳಗಾಗಿ ಮೈ ತುಂಬ ಹತ್ತಿ ಕಾಯಿಗಳು ಬಿದ್ದಿದ್ವು ಅವನಿಗೆ. ಅವಾಗವ ಅಂತಾನ, ಅಲ್ಲಾಹ್ಕೋ ಅಕಲ್ ಹೈ ಅಂದವ. ದೇವರಿಗೆ ಬುದ್ಧಿ ಇದೆ. ಒಂದು ವೇಳೆ ಇಂಥ ಗಿಡಗಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಏನಾರು ಕೊಟ್ಟಿದ್ದ, ನಾ ಮಲಗಿದಾಗ ಎಲ್ಲ ಕುಂಬಳಕಾಯಿ ಮ್ಯಾಲೆ ಬಿದ್ದಿದ್ರ ನಾ ಇಲ್ಲೇ ಗಪ್ಗಯ್ಯ, ನಾ ಇಲ್ಲೇ ಹೋಗಿಬಿಡ್ತಿದ್ದೆ, ಸತ್ತು ಹೋಗಿಬಿಡ್ತಿದ್ದೆ. ಮೇಲಿರುವಂಥ ಗಿಡದಲ್ಲಿರುವಂಥ ಸಣ್ಣ ಸಣ್ಣ ಕಾಯಿಗಳು ಮೈ ತುಂಬ ಬಿದ್ದಿದಾವಂದ್ರೆ, ಮೈ ಮೇಲೆ ಬಿದ್ದಿದಾವಂದ್ರೆ ದೇವರಿಗೆ ಬುದ್ಧಿ ಇದೆಪಾ. ಯಾವ ಸ್ಥಳದಲ್ಲಿ ಯಾವುದಕ್ಕೆ ಏನು ಕೊಡಬೇಕನ್ನುವಂಥ ಪ್ರಜ್ಞೆ ಭಗವಂತನಿಗಿದೆ. ಹಾಗಾಗಿ ಭಗವಂತನನ್ನು ನಾವು ಇಲ್ಲ ಅನ್ನಬಾರ್ದಪ್ಪ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ದೇವರು ಇದಾನೆ ಅನ್ನುವಂಥ
ವಿಚಾರವನ್ನು ಅವನ ಅರ್ಥ ಮಾಡಿಕೊಳ್ತಾನೆ. ಹಾಗೆ ನಾವು ಸಹಿತ ದೇವರು ಅದಾನ ಎನ್ನುವಂಥ ಮಾತುಗಳನ್ನು ತಿಳ್ಕೊಂಡು ಸದಾಕಾಲ ದೇವರು ಹೇಗದಾನ ಅಂದರೆ ಆತ ಕನ್ಯೆಯ ಸ್ನೇಹದಂತೆ ಅದಾನ. ಅಂಥ ಸ್ನೇಹದಂತಿರುವಂಥ ಕನ್ಯೆಯಾಗಿರುವಂಥ ನಾವು ಶಿಷ್ಯರು ಹೋಗಿ ಗುರುಗಳ ಸಮೀಪದಲ್ಲಿದ್ದು ದಿನನಿತ್ಯ ಗುರು ಹೇಳಿದ ಮಾತುಗಳನ್ನು ಕೇಳಿ ನಮ್ಮ ಬದುಕನ್ನು ಪಾವನ ಮಾಡಿಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಕಲ್ಯಾಣದ ಶರಣರು ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ಇನ್ನು ಮೇಲೆ ನೀವು ದೇವರನ್ನು ಹುಡುಕಕ್ಕೆ ಹೋಗಬೇಡ್ರಿ, ನೀವು ಒಬ್ಬ ದೇವರನ್ನು ಪೂಜೆ ಮಾಡಿರಿ. ಅದು ಪ್ರೀತಿಯಿಂದ ಬಸವಣ್ಣನಾದರೂ ಪೂಜೆ ಮಾಡಿ, ಇಲ್ಲ ನಂದೀಶನನ್ನಾದರೂ ಪೂಜೆ ಮಾಡಿ, ಆ ದೇವರು ನಿಮಗೆ ಒಳಿತು ಮಾಡೇ ತೀರ್ತಾನೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಸದಾಕಾಲ ದೇವರ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನೀವು ಹೋಗಿದ್ದೆ ಕರೆ ಆದರೆ ದೇವರು ನಿಮಗೆ ಯಾವಾಗಲೂ ಸಹಿತ ಒಳಿತನ್ನೇ ಬಯಸ್ತಾನೆ ಹೊರತಾಗಿ ಕೆಟ್ಟದ್ದನ್ನು ಎಂದೂ ಬಯಸೋದಿಲ್ಲ, ಎಂದೂ ಬಯಸೋದಿಲ್ಲ. ಅದಕ್ಕೆ ಇನ್ನು ಮೇಲೆ ಆದರೂ ನಾವು ಎಲ್ಲಿ ಹೇಳ್ತೀವಿ ಅಲ್ಲಿ ಹೋಗೋದಕ್ಕಿಂತ ಒಬ್ಬ ದೇವರ ಮೇಲೆ ನಂಬಿಕೆ ಇರಲಿ, ಒಬ್ಬ ದೇವರ ಮೇಲೆ ನಂಬಿಕೆ ಇರಲಿ. ನಾವು ಯಾರು ಏನು ಹೇಳಿದ್ರು ಕೇಳ್ತೀವಿ ನಾವು. ಇಲ್ರಿ ಭಾಳ ನಮ್ಮ ಮಗಳಿಗೆ ಗಾಳಿ ಆಗ್ಯದ, ನಮ್ಮ ಮಗನಿಗೆ ಗಾಳಿ ಆಗ್ಯದ, ಈ ದೇವ್ರು ಅಲ್ರಿ ಆ ದೇವ್ರಿಗೆ ಬಿಡಿಸ್ತಾರೆ, ಅಲ್ಲಿ ಹೋಗಿ ಬರ್ರಿ ಅಂದ್ರೆ ಅಲ್ಲಿ ಹೋದ್ವ. ಒಂದು ಮೂರು ಜನ ಭಿಕ್ಷುಕರಿದ್ದು, ಆ 3 ಜನ ಒಂದು ಹಳ್ಳಿಗೆ ಭಿಕ್ಷೆಗೆ ಹೋದರು. ಹಳ್ಳಿಗೆ ಭಿಕ್ಷೆಗೆ ಹೋದಾಗ ಆ ಭಿಕ್ಷುಕರಲ್ಲಿ 3 ಜನ ಇದ್ರು. ಒಬ್ಬ ಕ್ರೈಸ್ತ ಧರ್ಮದವ, ಒಬ್ಬವ ಇಸ್ಲಾಂ ಧರ್ಮದವ, ಮತ್ತೊಬ್ಬವ ಈ ನಮ್ಮ ಧರ್ಮದವ ಲಿಂಗಾಯತ ಧರ್ಮ. 3 ಜನ ಹೋದ್ರು. ಹೋಗಿ ಭಿಕ್ಷಾ ಬೇಡಿಕೊಂಡು ಬರ್ತಿರ್ಬೇಕಾದ್ರೆ ಒಂದಿಷ್ಟು ಮಳೆ ಹತ್ತಿತ್ತು. ಆ ಹೊಳಿ ದಾಟಿ ಆ ಊರಿಗೆ ಹೋಗಿದ್ರಲ್ಲ, ಭಿಕ್ಷೆ ಬೇಡಿಕೊಂಡು ಬರುವಾಗ ಹೊಳೆ ತುಂಬಿ ಹರಿಯಾಕತ್ತಿತ್ತು. ತುಂಬಿ ಹರಿಯುವಂಥ ಸಂದರ್ಭದೊಳಗೆ ಎಲ್ಲರೂ ಅಂತಾರೆ, ಹೆಂಗ ಈ ಊರು ಬಿಟ್ಟು ನಾವು ನಮ್ಮೂರು ಸೇರ್ಬೇಕಲ್ಲ, ಏನು ಮಾಡಬೇಕು, ಇನ್ನೂ ಭಾಳ ತಡ ಮಾಡಿದರೆ ಮತ್ತೆ ಹೊಳಿ ತುಂಬಿ ಹರಿಬೋದಲ್ಲ, ಅದಕ್ಕೆ ಹೇಗೆ ಮಾಡೋದು ಅನ್ಕೋತ ಅಲ್ಲಾ ಧರ್ಮದಲ್ಲಿರುವಂಥ ವ್ಯಕ್ತಿ, ಇಸ್ಲಾಂ ಧರ್ಮದ ವ್ಯಕ್ತಿ ಅಲ್ಲಾ 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 ಅಂತ ತಿಳ್ಕೊಂಡು ದಾಟಿದ. ಕ್ರೈಸ್ತ ಧರ್ಮದ ಒಂದ ನಮಗೇನು ಒಬ್ಬರ ದೇವರು ಏಸು, ಅವನು ಏಸು 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 ಅನ್ಕೊಂತ ದಾಟಿದ ಮೇಲೆ ಇವ ಇದ್ನಲ್ರಿ ನಮ್ಮ ಧರ್ಮದವ, ಇವ ನದಿಯಾಗ ಕಾಲಿಟ್ಟ, ಬಸವಣ್ಣ 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 ಅಂದ. ಯಾವಾಗ ಬಸವಣ್ಣ ಅಂದ, ಬಸವಣ್ಣನ ಮೇಲೆ ನಂಬಿಕೆಯನ್ನಿಟ್ಟು ದಾಟಿ ಬಿಡ್ತಿದ್ದ. ಕಾಲಿಟ್ಟ ಮೇಲೆ ಮಣ್ಕಾಲಿಗೆ ಏನು ನೀರು ಬಂದವಲ್ಲ, ಅವಾಗ ಬಸವಣ್ಣನ ಬಿಟ್ಟಿವ, ನಂದೀಶ್ 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 ಅಂದ. ಯಾವಾಗ ಮಣ್ಕಾಲಿಂದ ಸೊಂಟ ಮಟ್ಟ ನೀರು ಬಂತು ಅವಾಗಂತಾನ ನಂದೀಶನು ಬರವಲ್ಲ, ಬಿಡಾನ ಶಿವನೇ 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 ಚಾಲು ಮಾಡಿದ. ಸೊಂಟದಿಂದ ಮತ್ತೆ ಭುಜಕ್ಕೆ ಬಂತು, ಅವಾಗ ಬೇರೆ ದೇವರು ಬಂದ, ಎಲ್ಲಮ್ಮನ ಬಿಟ್ಟ ಈ ಏನು ಮುಖಕ್ಕೆ ಬಂತಲ್ರಿ ಅವಾಗ ಚಾಲು ಮಾಡಿದ್ ನೋಡ್ರಿ. ಲಕ್ಷ್ಮವನ ಬಿಟ್ಟ, ಮುಖ ಮುಳುಗಿತು, ಕಣ್ಣು ಮುಳುಗಿದು, ಇನ್ನೇನು ನೆತ್ತಿ ಮ್ಯಾಗ ನೀರು ಬರೋದ್ರೊಳಗೆ ಗೋವಿಂದ 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 ಅಂದ. ಇವ ನೀರಿನ ಜೊತೆನ ಗೋವಿಂದ ಆಗಿದ್ದೀವ. ಹೇಳುವ ತಾತ್ಪರ್ಯ ಅಂದ್ರೆ ನಾವು ಬಸವೇಶನ ಮೇಲೆ ನಂಬಿಕೆ, ಎಲ್ಲ ದೇವರು ಬಂದು ದಂಡಿಗೆ ನಿಂತಿದ್ವು. ಅವು ಲಕ್ಷ್ಮವ್ ಬಂದಿದ್ಲು, ದ್ಯಾಮವ್ ಬಂದಿದ್ಲು, ಎಲ್ಲಮ್ಮ ಬಂದಿದ್ಲು, ಬಸವೇಶ್ ಬಂದಿದ್ದ, ನಂದೀಶ್ ಬಂದಿದ್ದ, ಶಿವ ಬಂದಿದ್ದ, ಎಲ್ಲರೂ ಬಂದಿದ್ದ. ಅವಾಗ ಶಿವನಿಗೆ ಇವರಂತಾರ ದ್ಯಾಮವ್ವ ಲಕ್ಷ್ಮವ್ವ ಎಲ್ಲವ್ವ ಅಂತಾರ. ಅಲ್ಲ ನೀ ಕರಿಬೇಕಿಲ್ಲ, ನೀನು ಕರ್ದಾನಂದ್ರೆ ಕಾಪಾಡ್ಬೇಕಿಲ್ಲ ನೀನು ಶಿಷ್ಯನ್ನ. ಅವಾಗ ಅವ ಅಂದ, ನಾ ಕಾಪಾಡ್ಬೇಕಂದೆ, ನನ್ನೇನು ಪೂರ್ತಿ ದಾಟುವವರೆಗೂ ನೆನೆಸ್ತಾನಂತ ನಾ ತಿಳ್ಕೊಂಡು ಕೈ ಕೊಡ್ಬೇಕನ್ನೋದ್ರೊಳಗೆ ನಾನು ಕೈ ಬಿಟ್ಟ, ನಿನ್ನ ಎಲ್ಲಮ್ಮನ ನೆನೆಸಿದ, ಎಲ್ಲವೂ ಬಂದು ಕಾಪಾಡ್ತಾಳು ಬಿಡು ಅಂತ ನಾ ಸುಮ್ಮಾದೆ ಅಂದವ. ಯಾವ ದೇವರನ್ನ ನಾವು ನಂಬ್ತೇವಲ್ಲ ಆ ದೇವರನ್ನ ನಮ್ಮ ಉಸಿರಿನಿಂದ ಹಿಡ್ಕೊಂಡು ಉಸಿರು ನಿಲ್ಲುವರೆಗೂ ಸಹಿತ ನಾವು ನಂಬಿಕೆನಿಟ್ರೆ ಒಂದಿಲ್ಲ ಒಂದು ದಿನ ಆ ದೇವರು ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತೇ ತೀರ್ತಾನ ಅನ್ನುವಂಥ ಭರವಸೆ ನಮಗೆ ಬಂದರೆ ಸಾಕು. ಆ ದೇವರು ನಮಗೆ ಒಳಿತನ್ನ ಮಾಡ್ತಾನೆ ಅನ್ನುವಂಥ ಮಾತನ್ನು ತಿಳ್ಕೊಂಡು, ಅದಕ್ಕೆ ದೇವರು ಭಾಳ ಜನ ಇಲ್ಲ. ಕುಂಭ ಸಹಸ್ರದಳು ಬಿಂಬಿಸುವ ಸೂರ್ಯ ಒಬ್ಬನಲ್ಲದೆ ಬೇರೆಯವರುಂಟೆ ಮತ್ತೊಬ್ಬರುಂಟೆ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಒಬ್ಬನೇ ಸೂರ್ಯ, ಸಾವಿರಾರು ಮಂದಿ ಸೂರ್ಯ ಇಲ್ಲ. ಹಂಗ ಈ ಜಗತ್ತಿಗೆ ಬೆಳಕು ಕೊಡಾತ, ಈ ಜಗತ್ತಿನ
ಜಗತ್ತಿನ ಆಗು ಹೋಗುಗಳನ್ನು ನೋಡಿಕೊಂಡು ಹೋಗುವ ಆತ ಒಬ್ಬಾತನೇ, ಆತನೇ ನಮ್ಮ ನೆಚ್ಚಿನ ದೇವರು ಅನ್ನುವಂಥ ಭಾವ ನಮ್ಮಲ್ಲಿ ಬಂದು ನಾವೆಲ್ಲರೂ ಭಯ ಭಕ್ತಿ ಶ್ರದ್ಧಾ ಮನೋಭಾವದಿಂದ ದೇವರ ಮೇಲೆ ನಂಬಿಕೆಯನ್ನಿಟ್ಟು, ಅದು ಬಸವೇಶನ ಮೇಲೆ ನಂಬಿಕೆಯನ್ನಿಟ್ಟು ನಾವು ಬದುಕಿದ್ದೇ ಕರೆಯಾದರೆ ನಮ್ಮ ಜೀವನ ಪಾವನ ಅನ್ನುವಂಥ ಮಾತುಗಳನ್ನು ತಾವೆಲ್ಲರೂ ತಿಳ್ಕೊಂಡು ಇನ್ಮೇಲೆ ಆದರೂ ಬಸವಣ್ಣನನ್ನು ನಂಬ್ರಿ, ನಂದೀಶನನ್ನು ನಂಬ್ರಿ, ಒಟ್ಟಾರೆ ಯಾರಾದರೂ ಒಬ್ಬರನ್ನು ನಂಬಿ ನಿಮ್ಮ ಬದುಕನ್ನು ಹಸನ್ಮಯವಾಗಿ ಮಾಡಿಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಪ್ರವಚನದ ಸೇವೆಯನ್ನು ಬಸವೇಶನ ಪಾದಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ.